ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ ಭರವಸೆಯ ಬೆಳಕು. Hello friends, welcome back to Namma Lax Bengaluru presents current issue of the day, episode number 62. Okay, ಈ ಎಪಿಸೋಡಿನಲ್ಲಿ ನಿನ್ನೆ ಮಾಡ್ತಿದ್ದಂಥ ಟಾಪಿಕ್ ದಟ್ ಈಸ್ ಫಾರಿನರ್ಸ್ ಟ್ರಾವೆಲರ್ಸ್ ಟು ಇಂಡಿಯಾ, ಅದನ್ನ ಕಂಟಿನ್ಯೂ ಮಾಡೋಣ. ನಿನ್ನೆ ಕ್ಲಾಸಲ್ಲಿ ಫಾರಿನ್ ಟ್ರಾವೆಲರ್ಸ್ ಟು ಏನ್ಷಿಯಂಟ್ ಇಂಡಿಯಾ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ಫಾರಿನ್ ಟ್ರಾವೆಲರ್ಸ್ ಹೂ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ಮಿಡಿಯಲ್ ಪೀರಿಯಡ್. ಓಕೆ, ಮಿಡಿಯಲ್ ಪೀರಿಯಡ್ ಬರುವಂಥ ಫಾರಿನ್ ಟ್ರಾವೆಲರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಜಾಸ್ತಿ ಕ್ವಶನ್ಸ್ ಪ್ರೀವಿಯಸ್ ಇಯರಲ್ಲಿ ಅದನ್ನೇ ಕೇಳಿದ್ದಾರೆ. ಸೊ ಇವತ್ತಿಂದ ಡಿಸ್ಕಸ್ ಮಾಡೋಣ. ಸೊ ನ್ಯೂಸ್ ಯಾಕಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪ್ರೀವಿಯಸ್ ಕ್ವಶನ್ ಆದರೆ ಎಷ್ಟು ಡಿಸ್ಕಸ್ ಮಾಡಿದೆ. ಸೊ ವಿಲ್ ಡ್ವೆಲ್ ಡೈರೆಕ್ಟ್ಲಿ ಇನ್ ಟು ದ ಟಾಪಿಕ್ಸ್. ಸೊ ಇಂಪಾರ್ಟೆಂಟ್ ಟ್ರಾವೆಲರ್ಸ್ ಮಿಡಿಯಲ್ ಟೈಮಲ್ಲಿ ಅಂತಂದ್ರೆ ಮಿಡಿಯಲ್ ಪೀರಿಯಡ್ ಯಾವಾಗ ಕನ್ಸಿಡರ್ ಮಾಡ್ತೀವಿ ನಾವು ಅಂತಂದ್ರೆ ನಾವು ಫ್ರಮ್ ದ ಅಡ್ವೆಂಟ್ ಆಫ್ ಅರಬ್, ಓಕೆ, ಅರಬ್ಸ್ ಆರ್ ಟರ್ಕ್ಸ್, ಸರಿನಾ? ಮುಸ್ಲಿಂ ಇನ್ವೈಟರ್ಸ್ ಇರ್ತಾರಲ್ಲ, ಮುಸ್ಲಿಂ ಇನ್ವೈಟರ್ಸ್ ಲೈಕ್ ಇಂಡಿಯಾಕ್ಕೆ ಬಂದು ಇನ್ವೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಅವಾಗಿಂದ ಹಿಡಿದು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂದ್ರೆ ಬ್ರಿಟಿಷ್ ಅವ್ರು ಬಂದು ಬ್ರಿಟಿಷರ್ಸ್ ಟೈಮ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಮಿಡಿಯಲ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಈ ಟೈಮಲ್ಲಿ ಇಂಪಾರ್ಟೆಂಟ್ ರೂಲರ್ಸ್ ಫಾರಿನ್ ಟ್ರಾವೆಲರ್ಸ್ ಯಾರು ಬಂದಿದ್ರು, ಯಾವ ಟೈಮಲ್ಲಿ ಬಂದಿದ್ರು, ಮತ್ತೆ ಅವ್ರ ಕಂಟ್ರಿಬ್ಯೂಷನ್ ಏನಂತ ನೋಡ್ಕೊಂಬರೋಣ. ಓಕೆ, ಸೊ ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಯಾರು ಅಂತಂದ್ರೆ ಸುಲೈಮಾನ್ ಅಂತಂದೇಳಿ, ಸರಿನಾ? ಸುಲೈಮಾನ್ ಅವರು ಟೈಮ್ ಪೀರಿಯಡ್ ಯಾವಾಗ ಅಂತಂದ್ರೆ 9th centuryಯಲ್ಲಿ, ಲೈಕ್ ಹಿ ವಾಸ್ ಬೇಸಿಕಲಿ ಫ್ರಮ್ ಇರಾನ್ ಅವ್ರಾಗಿದ್ರು. ಇರಾನ್ ಇಂದ ಅವ್ರು ಬಂದಿದ್ದು ಯಾವ ಟೈಮಲ್ಲಿ ಅಂತಂದ್ರೆ ಪಾಲ ಪೀರಿಯಡ್ ಅಲ್ಲಿ. ಓಕೆ, ಪಾಲ ಪೀರಿಯಡ್ ಅಂದ್ರೆ ಫ್ರಮ್ 8th century ಟು 11th century ಬರುತ್ತೆ, 11th to 12th century ಬರುತ್ತೆ. ಈ ಟೈಮಲ್ಲಿ ನಮ್ಮ ಮಿಡಿಯಲ್ ಇಂಡಿಯಾದಲ್ಲಿ ಟ್ರೈಪಾರ್ಟೇಟ್ ಸ್ಟ್ರಗಲ್ ನಡೀತಾ ಇತ್ತು. ಟ್ರೈಪಾರ್ಟೇಟ್ ಸ್ಟ್ರಗಲ್ ಅಂತಂದ್ರೆ 3 ಕಿಂಗ್ಡಮ್ ನಡುವೆ ಕನೋಜ್ಗೋಸ್ಕರ ಹೊಡೆದಾಟ ಆಗ್ತಾ ಇತ್ತು. ಕನೋಜ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಸಿಟಿ ನಾರ್ತ್ ಇಂಡಿಯಾ, ಅದಕ್ಕೋಸ್ಕರ ಹೊಡೆದಾಟ ಆಗ್ತಾ ಇತ್ತು 3 ಕಿಂಗ್ಡಮ್ ಮಧ್ಯೆ. ಯಾರು ಅಂತಂದ್ರೆ ಪಾಲಾಸ್, ಇವ್ರು ಎಲ್ಲಿದ್ದಂದ್ರೆ ಬೆಂಗಾಲ್ ರೂಲ್ ಮಾಡ್ತಾ ಇದ್ರು. ದೆನ್ ಪ್ರತಿಹಾರಸ್, ಗುರ್ಜರ ಪ್ರತಿಹಾರಸ್ ಅಂತೇಳಿ ಇವರು ರಜಪೂತ ಕಿಂಗ್ಡಮ್ ಅಂದ್ರೆ ವೆಸ್ಟರ್ನ್ ಇಂಡಿಯಾ ರೂಲ್ ಮಾಡ್ತಾ ಇದ್ರು, ಅಂದ್ರೆ ಗುಜರಾತ್, ರಾಜಸ್ಥಾನ್, ಹರಿಯಾಣ ರೂಲ್ ಮಾಡ್ತಾ ಇದ್ರು. ದೆನ್ ಇನ್ನೊಂದಂದ್ರೆ ರಾಷ್ಟ್ರಕೂಟಸ್ ಎಲ್ಲಿ ರೂಲ್ ಮಾಡ್ತಾ ಇದ್ರೆ ಡೆಕ್ಕನ್ ಇಂಡಿಯನ್ ರೂಲ್ ಮಾಡ್ತಾ ಇದ್ರು. ಸೊ ಅವ್ರ ಮಧ್ಯೆ ಟ್ರೈಪಾರ್ಟೇಟ್ ಸ್ಟ್ರಗಲ್ ನಡೀತಾ ಇತ್ತು. ಆ ಟೈಮಲ್ಲಿ ಲೈಕ್ ಇಂಡಿಯಾ ಬಂದಿದ್ದಲ್ಲ, ಅದಕ್ಕೋಸ್ಕರ ಹೇಗೆ ಯೂಸ್ ಇನ್ಫಾರ್ಮೇಶನ್ ಅಬೌಟ್ ಆಲ್ ದ 3 ಕಿಂಗ್ಡಮ್ಸ್. ಓಕೆ, ಏನಂತಂದ್ರೆ ಇವರು ಗುರ್ಜರ ಪ್ರತಿಹಾರದಲ್ಲಿ ಇಂಪಾರ್ಟೆಂಟ್ ರೂಲರ್ ಅಂತಂದ್ರೆ ಮಿಹಿರ ಭೋಜ ಅಂತ ಇದ್ರು. ಅವ್ರ ಟೈಮಲ್ಲಿ ವಿಸಿಟ್ ಮಾಡ್ತಾರೆ ಪ್ರತಿಹಾರ ಪೀರಿಯಡ್ ಅಲ್ಲಿ. ಮಿಹಿರ ಭೋಜ ಅವ್ರಿಗೆ ವರಾಹ ಲೈಕ್ ಆದಿ ವರಾಹ ಅಂತ ಟೈಟಲ್ ಕೊಟ್ಟಿದ್ರು, ಯಾಕಂದ್ರೆ ಅವ್ರು ವೈಷ್ಣವ ಫಾಲೋ ಮಾಡ್ತಾ ಇದ್ರು. ಅವ್ರ ಟೈಮಲ್ಲಿ ಲೈಕ್ ವಿಸಿಟ್ ಮಾಡಿದ್ರು ಅವರು. ದೆನ್ ಇವರು ನಮ್ಮ ರಾಷ್ಟ್ರಕೂಟದಲ್ಲಿ ಬರುವಂತ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಿಂಗ್ ಯಾರು ಅಂತಂದ್ರೆ ಅಮೋಘವರ್ಷನ್ ನೃಪತುಂಗ. ಅವ್ರ ಟೈಮಲ್ಲಿ ಕೂಡ ವಿಸಿಟ್ ಮಾಡಿ ಏನ್ ಹೇಳ್ತಾರೆ ಅಂತಂದ್ರೆ ಹಿ ಈಸ್ ಒನ್ ಆಫ್ ದ 4th ಲಾರ್ಜೆಸ್ಟ್ ಕಿಂಗ್ಡಮ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಅವರು, ಸುಲೈಮಾನ್ ಅವರು. ಅಮೋಘವರ್ಷನ್ ನೃಪತುಂಗ ಮಧ್ಯೆ ಅಂದ್ರೆ ಒಬ್ಬ ಜಗತ್ತಿನಲ್ಲಿ 4 ಅತ್ಯಂತ ಇಂಪಾರ್ಟೆಂಟ್ ಕಿಂಗ್ಸ್ ಇರ್ತಾರಲ್ಲ, ಅದರಲ್ಲೊಬ್ರು ಅಮೋಘವರ್ಷನ್ ನೃಪತುಂಗ ಅಂತ. ಅವ್ರ ಕಿಂಗ್ಡಮ್ ಕೂಡ ಜಗತ್ತಿನಲ್ಲಿ ಒನ್ ಆಫ್ ದ 4th ಲಾರ್ಜೆಸ್ಟ್ ಕಿಂಗ್ಡಮ್ ಅಂತ ಹೇಳ್ತಾರೆ ಅವರು, ಸರಿನಾ? ಅದು ಅಲ್ಲದೆ ಅಮೋಘವರ್ಷನ್ ನೃಪತುಂಗ ಅವರು ಲೈಕ್ ಏನಂತಂದ್ರೆ ಈ ರೆಸ್ಪೆಕ್ಟೆಡ್ ಮುಸ್ಲಿಮ್ಸ್ ಮತ್ತೆ ಮಾಸ್ಕ್ ನ ಬಿಲ್ಡ್ ಮಾಡೋಕ್ಕೋಸ್ಕರ ಅಲೋ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಹಿ ವಾಸ್ ನಾಟ್ ಕಮ್ಯುನಲ್ ಬಟ್ ಟಾಲರೆಂಟ್ ರೂಲರ್ ಆಗಿದ್ರು ಅಂತ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾರು? ಸುಲೈಮಾನ್ ಅವರು ಅಮೋಘವರ್ಷನ್ ನೃಪತುಂಗ ಬಗ್ಗೆ. ಇದು ಸುಲೈಮಾನ್ ಅವ್ರ ಬಗ್ಗೆ ಆಯ್ತು. 9th century ಬಂದ್ರು. ನೆಕ್ಸ್ಟ್ ಅದಾದ್ಮೇಲೆ ಇಂಪಾರ್ಟೆಂಟ್ ಬರೋದು ಯಾರಂತಂದ್ರೆ ತಾರಾನಾಥ್ ಅಂತ. ತಾರಾನಾಥ್ ಅವರು ಕೂಡ ಪಾಲ ಪೀರಿಯಡ್ ಎಲ್ಲ ಬರ್ತಾರೆ. ಅವರು ಪಾಲ ಕಿಂಗ್ ಯಾರನ್ನ ವಿಸಿಟ್ ಮಾಡ್ತಾರೆ ಅಂದ್ರೆ ಧರ್ಮಪಾಲ ಅಂತ ಕಿಂಗ್ ಇರ್ತಾರೆ, ಅವ್ರನ್ನ ವಿಸಿಟ್ ಮಾಡ್ತಾರೆ. ಸೊ ಲೈಕ್ ಅವರು ಧರ್ಮಪಾಲ ಕಿಂಗ್ಡಮ್ ವಿಸಿಟ್ ಮಾಡಿ ಅವ್ರ ಬುಕ್ಸ್ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಧರ್ಮಪಾಲ ಅವ್ರ ಕಿಂಗ್ಡಮ್ ಲೈಕ್ ಈಸ್ಟ್ ಅಲ್ಲಿ ಬೇ ಆಫ್ ಬೆಂಗಳೂರಿಗೂ ಇತ್ತು, ನಾರ್ತ್ ಅಲ್ಲಿ ಡೆಲ್ಲಿವರೆಗೂ ಇತ್ತು, ಸೌತ್ ಅಲ್ಲಿ ವಿಂಧ್ಯವರೆಗೂ ಲೈಕ್ ವಿಸ್ತಾರವಾಗಿತ್ತು, ಅಷ್ಟು ದೊಡ್ಡದಂತ ಕಿಂಗ್ಡಮ್ ಇತ್ತು ಅಂತ ಅದ್ರ ಬಗ್ಗೆ ಬರೆದಿದ್ದಾರೆ. ಯಾರು? ತಾರನಾಥ್ ಅವರು. ಈ ಧರ್ಮಪಾಲ ಯಾರು ಅಂತಂದ್ರೆ ಹಿ ವಾಸ್ ದ 2nd ರೂಲರ್ ಆಫ್ ಪಾಲ ಕಿಂಗ್ಡಮ್. ಇವರು ಲೈಕ್ ವಜ್ರಾಯನ ಬುದ್ಧಿಸಂ ಫಾಲೋ ಮಾಡ್ತಾ ಇದ್ರು. ಇವ್ರ ಟೈಮಲ್ಲಿ ಏನಂತಂದ್ರೆ ಬುದ್ಧಿಸಂ ಇಂಡಿಯಾದಲ್ಲಿ ಲೈಕ್ ತುಂಬಾ ಫ್ಲರಿಶ್ ಆಗ್ತಾ ಇತ್ತು. ಇವರು ಮೆನಿ ವಜ್ರಾಯನ ಬುದ್ಧಿಸ್ಟ್ ಲೈಕ್ ಯೂನಿವರ್ಸಿಟೀಸ್ ಬಿಲ್ಡ್ ಮಾಡಿದ್ರು. ಯಾವ್ದಂತಂದ್ರೆ ಉದ್ದಂತಪುರ ಆಗ್ಲಿ, ಲೈಕ್ ವಿಕ್ರಮಶಿಲಾ ಆಗ್ಲಿ, ಬೇರೆ ಬೇರೆ ಅಂತ ಇಂಪಾರ್ಟೆಂಟ್ ಬುದ್ಧಿಸ್ಟ್ ಯೂನಿವರ್ಸಿಟೀಸ್ ನ ಇವ್ರು ಬಿಲ್ಡ್ ಮಾಡಿದ್ರು. ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಆಯ್ತು ತಾರನಾಥ್ ಅವರು. ಇದಾದ್ಮೇಲೆ ಇಂಪಾರ್ಟೆಂಟ್ ಯಾರು ಬರ್ತಾರೆ ಅಂತಂದ್ರೆ ಅಲ್ ಬೆರೂನಿಯನ್ ಅವರು. ಅಲ್ ಬೆರೂನಿಯನ್ ಅನ್ನೋದು ಲೈಕ್ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಲೈಕ್ ಏನಂತಾರೆ ಇಂಪಾರ್ಟೆಂಟ್ ಫಿಗರ್ ಅಂತಾನೆ ಹೇಳ್ಬೋದು. ಓಕೆ, ಇವರು ಬಂದಿದ್ದ ಟೈಮ್ ಪೀರಿಯಡ್ ಯಾವ್ದು ಅಂತಂದ್ರೆ 1018 to 1030 BC, ಸರಿನಾ? ಇವ್ರು ಯಾರು ಅಂತಂದ್ರೆ ಹಿ ವಾಸ್ ಇನ್ ದ ಪರ್ಸನಲ್ ಕೋರ್ಟ್ ಆಫ್ ಮೊಹಮ್ಮದ್ ಗಜನಿ. ಮೊಹಮ್ಮದ್ ಗಜನಿ ಯಾರಂತ ಗೊತ್ತಿದೆ. ಹಿ ವಾಸ್ ದ 2nd ಇಂಪಾರ್ಟೆಂಟ್ ಮುಸ್ಲಿಂ ಇನ್ವೈಟರ್ ಟು ಇಂಡಿಯಾ. ಅವರು ಇಂಡಿಯಾದಲ್ಲಿ ಟೋಟಲ್ 17 ರೇಡ್ಸ್ ನ ಮಾಡಿದ್ರು. 17 ರೇಡ್ಸ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ರು. ಇಂಡಿಯನ್ ರೂಲರ್ಸ್ ಅಂತ ರಾಜ್ಪೂತ್ಸ್ ಆಗಲಿ ಬೇರೆ ಬೇರೆ ಕಿಂಗ್ಡಮ್ಸ್ ಅವ್ರ ವಿರುದ್ಧ ಗೆಲ್ಲಕ್ ಆಗಿದ್ದಿಲ್ಲ. ಸೊ ಅಷ್ಟು ಫೇಮಸ್ ರೂಲರ್ ಆಗಿದ್ರು ಅವರು. ಅವ್ರ ಟೈಮಲ್ಲಿ ಅವ್ರ ಕೋರ್ಟ್ ಅಲ್ಲಿ ಅಲ್ ಬೆರೂನಿ ಅವರು ಇದ್ರು.
ಓಕೆ, ಸೊ ಇವರು ಬೇಸಿಕಲಿ ಯಾವ ದೇಶದಿಂದ ಬಿಲಾಂಗ್ ಮಾಡ್ತಿದ್ರು ಅಂದ್ರೆ he was basically from ಉಜ್ಬೇಕಿಸ್ತಾನ್ ಅಂಡ್ he was under ಮೊಹಮ್ಮದ್ ಗಜನಿ. ಅಂಡ್ ಇವ್ರು ಏನಂತಂದ್ರೆ ಇಂಡಿಯಾದಲ್ಲಿ ಬಂದು ಇಂಡಿಯಾದನ್ನ ಕಂಡೀಷನ್ಸ್ ಎಲ್ಲ ಸ್ಟಡಿ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಬುಕ್ಸ್ ಅಲ್ಲಿ ಬರ್ದಿದ್ದಾರೆ. ಅದಕ್ಕೋಸ್ಕರ ಈಸ್ ಕನ್ಸಿಡರ್ಡ್ ಆಸ್ ಫಸ್ಟ್ ಮುಸ್ಲಿಂ ಇಂಡೋಲಜಿಸ್ಟ್ ಅಂತ ಕರೀತಾರೆ. ಸರಿನಾ? ಇಂಡೋಲಜಿಸ್ಟ್ ಅಂದ್ರೆ ಲೈಕ್ ಏನಂತಾರೆ, ಹ್ಯುಮ್ಯಾನಿಟಿ ಸ್ಟಡಿಯಲ್ಲಿ ಇಂಡೋಲಜಿ ಅನ್ನೋದೊಂದು ಸಬ್ಜೆಕ್ಟ್ ಆಗಿದೆ. ಅಂದ್ರೆ ದೋಸ್ ಹೂ ಸ್ಟಡೀಸ್ ದ ಸಿವಿಲೈಸೇಷನ್ ಅಂಡ್ ಆಸ್ಪೆಕ್ಟ್ಸ್ ಆಫ್ ಇಂಡಿಯಾ ಅವರಿಗೆ ಇಂಡೋಲಜಿಸ್ಟ್ ಅಂತ ಕರೀತಾರೆ. ಅದೇ ತರ ಸಿನೋಲಜಿಸ್ಟ್ ಅಂತ ಇದೆ, ಅಂದ್ರೆ ಚೈನಾ ಬಗ್ಗೆ ಸ್ಟಡಿ ಮಾಡಿದಾಗ. ಈಜಿಪ್ಟೋಲಜಿ ಅಂತ ಇದೆ, ಅಂದ್ರೆ ಈಜಿಪ್ಟ್ ಬಗ್ಗೆ ಸ್ಟಡಿ ಮಾಡಿದ್ರೆ ಆ ತರ ಇಂಪಾರ್ಟೆಂಟ್ ಏನ್ಷಿಯಂಟ್ ಸಿವಿಲೈಸೇಷನ್ ಇರ್ತವಲ್ಲ ಅದನ್ನ ಸ್ಟಡಿ ಮಾಡೋದಕ್ಕೆ ಅದನ್ನೇ ಸಪರೇಟ್ ಆಗಿ ಮೇಜರ್ ಯೂನಿವರ್ಸಿಟಿಗಳಲ್ಲಿ ಸಬ್ಜೆಕ್ಟ್ ಆಗಿ ಇಟ್ಟಿರ್ತಾರೆ. ಸೊ ಅದನ್ನ ಸ್ಟಡಿ ಮಾಡೋರಿಗೆ ಇಂಡೋಲಜಿಸ್ಟ್ ಅಂತ ಕರೀತಾರೆ. ಸೊ ಅದರಲ್ಲಿ ಫಸ್ಟ್ ಮುಸ್ಲಿಂ ಇಂಡೋಲಜಿಸ್ಟ್ ಅಂತ ಇವ್ರನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಅವ್ರು ಅಷ್ಟು ಡೀಟೇಲ್ ಆಗಿ ಇಂಡಿಯನ್ ಸೊಸೈಟಿ ಕಲ್ಚರ್ ಬಗ್ಗೆ ಸ್ಟಡಿ ಮಾಡಿದ್ರು ಅಂತ ಅರ್ಥ. ಇವ್ರು ಬರೆದಿರುವಂತ ಪುಸ್ತಕ ಯಾವ್ದಂತಂದ್ರೆ ತಹಕೀಕೆ ಹಿಂದ್ ಅಥವಾ ಕಿತಾಬುಲ್ ಹಿಂದ್ ಅಂತ ಕರೀತಾರೆ. ಓಕೆ, ತಹಕೀಕೆ ಹಿಂದ್ ಆರ್ ಕಿತಾಬುಲ್ ಹಿಂದ್ ಅಂತ ಕರೀತಾರೆ. ಕನ್ಫ್ಯೂಸ್ ಆಗಬೇಡಿ, ಕಿತಾಬುಲ್ ಹಿಂದ್ ಮತ್ತೆ ತಹಕೀಕೆ ಹಿಂದ್ ಅಂತ ಅದನ್ನ ನೆನ್ಪಿಟ್ಕೊಂಡಿರಿ. ಸರಿನಾ? ಇದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇದಕ್ಕೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಿರರ್ ಆಫ್ 11th ಸೆಂಚುರಿ ಅಂತ. ಸೊ ನೀವು ಇಂಡಿಯಾ 11th ಸೆಂಚುರಿಯಲ್ಲಿ ಯಾವ ತರ ಇತ್ತು ಅನ್ನೋದನ್ನ ಸ್ಟಡಿ ಮಾಡ್ಬೇಕಂತಂದ್ರೆ ಈ ಪುಸ್ತಕವನ್ನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ಅಂದ್ರೆ 11th ಸೆಂಚುರಿ ಲೈಕ್ ಇಂಡಿಯಾ ಮತ್ತೆ ಅವ್ರು ಬೇರೆ ಬೇರೆ ಟ್ರಾವೆಲ್ ಮಾಡಿರುವಂತ ದೇಶಗಳ ಬಗ್ಗೆ ಡೀಟೇಲ್ ಆಗಿ ಲೈಕ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಅವರು. ಅದನ್ನ ಸ್ಟಡಿ ಮಾಡಿದ್ರೆ ಇದ್ರ ಬಗ್ಗೆ ಸಿಗುತ್ತೆ. ಸೊ ಇದನ್ನ ಅವರು E.C. ಸಚ್ಚಾವ್ ಅಂತ ಹೇಳೊಬ್ರು ಬ್ರಿಟಿಷ್ ಲಿಟರರಿ ಪರ್ಸನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡ್ತಾರೆ. ಬೆರೂನಿಸ್ ಇಂಡಿಯಾ ಅಂತ ಬುಕ್ಸ್ ಬರೆದಿದ್ದಾರೆ. ಓಕೆ, ಬೆರೂನಿಸ್ ಇಂಡಿಯಾ ಅಂತ ಬುಕ್ ಬರೆದಿದ್ದಾರೆ. ಇಟ್ ಇಸ್ ಬೇಸ್ಡ್ ಆನ್ ತಹಕೀಕೆ ಹಿಂದ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ he was highly ethnocentric in nature. ಏನಂತ ಎಥ್ನೋಸೆಂಟ್ರಿಕ್ ಏನಂತಂದ್ರೆ he was basically from ಉಜ್ಬೇಕಿಸ್ತಾನ್ and he belonged to ಮುಸ್ಲಿಂ ರಿಲಿಜನ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಕಲ್ಚರ್ ಮತ್ತೆ ಇಂಡಿಯನ್ ರಿಲಿಜನ್ಸ್ ನ ಅವರ ಲೈಕ್ ತಮ್ಮ ಆಸ್ಪೆಕ್ಟ್ಸ್ ಅಲ್ಲಿ ಸ್ಟಡಿ ಮಾಡ್ತಾರೆ. ಸರಿನಾ? ಮುಸ್ಲಿಮನ ಸೆಂಟ್ರಲ್ ಇಟ್ಕೊಂಡು ಲೈಕ್ ಇಸ್ಲಾಂನ ಸೆಂಟ್ರಲ್ ಇಟ್ಕೊಂಡು ಇಂಡಿಯನ್ ಹಿಂದೂ ಕಲ್ಚರ್ನ ಸ್ಟಡಿ ಮಾಡ್ತಾರೆ. ಅವ್ರು ಆ ತರ ಸ್ಟಡಿ ಮಾಡಿದಾಗ ಏನಾಗ್ತಂದ್ರೆ ಹಿಂದೂ ಕಲ್ಚರ್ಸ್ ಅಲ್ಲಿ ಫಾಲೋ ಮಾಡ್ತಿರುವಂತ ರಿಚುವಲ್ಸ್ ಆಗಲಿ, ಆಸ್ಪೆಕ್ಟ್ಸ್ ಆಗಲಿ, ಕಸ್ಟಮ್ಸ್ ಆಗಲಿ ಅವ್ರಿಗೆ ಒಂಥರ ಲೈಕ್ ಯುನೀಕ್ ಅನ್ಸ್ತಾ ಇತ್ತು. ಅವ್ರು ಅದನ್ನ ಕೀಳ ಮಟ್ಟದಲ್ಲಿ ನೋಡ್ತಾ ಇದ್ರು. ಅದಕ್ಕೋಸ್ಕರ ಅವ್ರೇನ್ ಕರೀತಾರೆ ಅಂತಂದ್ರೆ ಲೈಕ್ ಹಿ ವಾಸ್ ಅ ಕ್ರಿಟಿಸಿಸಮ್ ಆಫ್ ಹಿಂದೂಯಿಸಮ್ ಅಂತೇಳಿ. ಏನಂತಂದ್ರೆ ಹಿಂದೂಗಳು ಐಡಾಲ್ಟರಿ ಫಾಲೋ ಮಾಡ್ತಾರೆ, ಪಾಲಿಥಿಸಮ್ ಫಾಲೋ ಮಾಡ್ತಾರೆ. ಇಟ್ ಇಸ್ ಅಗೇನ್ಸ್ಟ್ ಲೈಕ್ ಇಸ್ಲಾಂ ಆಗಲಿ. ಇಸ್ಲಾಂ ಅಲ್ಲಿ ಮೊನೋಥಿಯಿಸ್ಟಿಕ್ ರಿಲಿಜನ್, ಅವ್ರು ಐಡಾಲ್ಟರಿಯಲ್ಲಿ ಬಿಲೀವ್ ಮಾಡೋದಿಲ್ಲ. ಬಟ್ ಹಿಂದೂಯಿಸಮ್ ಅಲ್ಲಿ ಅದ್ರ ಅಪೋಸಿಟ್ ಆಗಿರುತ್ತೆ. ಸೊ ಹಿ ವಾಸ್ ಬೇಸಿಕಲಿ ಎಥ್ನೋಸೆಂಟ್ರಿಕ್. ತಮ್ಮ ಕಲ್ಚರ್ನ ಸೆಂಟ್ರಲ್ ಇಟ್ಕೊಂಡು ಬೇರೆ ಕಲ್ಚರ್ನ ಒಂದು ರೀತಿ ಅಳತೆ ಮಾಡ್ತಾ ಇದ್ರು. ಅದಕ್ಕೆ ಎಥ್ನೋಸೆಂಟ್ರಿಕ್ ಅಂತ ಕರೀತಾರೆ ಅವರು. ದೆನ್ ಅದಾದ್ಮೇಲೆ ಹಿ ಟ್ರಾನ್ಸ್ಲೇಟೆಡ್ ಮಹಾಭಾಷ್ಯ ಅಂಡ್ ಬೃಹತ್ ಸಂಹಿತ ಟು ಲೈಕ್ ಪರ್ಷಿಯನ್. ಸರಿ, ಅರೇಬಿಕ್ ಕನ್ವರ್ಟ್ ಮಾಡ್ತಾರೆ. ಮಹಾಭಾಷ್ಯ ಅಂಡ್ ಬೃಹತ್ ಸಂಹಿತನ ಅರೇಬಿಯನ್ ಕನ್ವರ್ಟ್ ಮಾಡ್ತಾರೆ. ಸೊ ಮಹಾಭಾಷ್ಯ ಯಾರು ಬರ್ದಿದ್ರೆ ಪತಂಜಲಿ ಅವ್ರು ಬರ್ದಿರ್ತಾರೆ. ಪತಂಜಲಿ ಕನಿಷ್ಕ ಅವ್ರ ಕೋರ್ಟಲ್ಲಿ ಇರ್ತಾರೆ. ಪತಂಜಲಿ ಮಹಾಭಾಷ್ಯ ಯಾರ ಮೇಲೆ ಬರೀತಾರೆ ಅಂದ್ರೆ ಅಷ್ಟಾಧ್ಯಾಯ ಬುಕ್ ಇರುತ್ತಲ್ಲ, ಪಾಣಿನಿಯವರು ಅಷ್ಟಾಧ್ಯಾಯ ಬುಕ್ ಬರೀತಾರೆ. ಇಟ್ ಇಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಬುಕ್ ಆನ್ ಗ್ರಾಮರ್ ಅಂತ. ಸಂಸ್ಕೃತ ಗ್ರಾಮರ್ ಮೇಲೆ ಫಸ್ಟ್ ಬುಕ್ ಇನ್ ವರ್ಡ್ ಅಂತ ಕರೀತಾರೆ ಅದನ್ನ. ಪಾಣಿನಿಯವರು ಬರೆದಿರುವಂತ ಅಷ್ಟಾಧ್ಯಾಯ ಮೇಲೆ ಕಮೆಂಟರಿನ ಪತಂಜಲಿ ಅವರು ಮಹಾಭಾಷ್ಯದಲ್ಲಿ ಬರೆದಿರ್ತಾರೆ. ಆ ಮಹಾಭಾಷ್ಯನ ಅರೇಬಿಕ್ ಕನ್ವರ್ಟ್ ಮಾಡಿದ್ರೆ ಯಾರು ಅಂತಂದ್ರೆ ಅಲ್ಬೇರಿಯೋನಿ. ಅದಾದ್ಮೇಲೆ ಬೃಹತ್ ಸಂಹಿತನ ಯಾರು ಬರೆದಿರ್ತಾರೆ ಅಂದ್ರೆ ವರಾಹ ಮಿಹಿರ ಅಂತ ಒಬ್ರು ನವರತ್ನ. ನಿನ್ನೆ ಹೇಳಿದ್ದೆ ನಾನು ಗುಪ್ತ ಕಿಂಗ್ಡಮ್ಸ್ ಅಲ್ಲಿ ನವರತ್ನಗಳಿದ್ರು ಅಂತ. ಅದರಲ್ಲಿ ಒಬ್ಬ ನವರತ್ನ ಯಾರು ಅಂತಂದ್ರೆ ಲೈಕ್ ವರಾಹ ಮಿಹಿರ ಅಂತ ಅವ್ರು ವರಾಹ ಮಿಹಿರದಲ್ಲಿ ಬೃಹತ್ ಸಂಹಿತ ಬರೆದಿದ್ರು. ಆ ಬೃಹತ್ ಸಂಹಿತೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ಸೈನ್ಸಸ್ ಅಂತ ಕರೀತಾರೆ. ಅದನ್ನ ಅವರು ಲೈಕ್ ಅರೇಬಿಕ್ ಕನ್ವರ್ಟ್ ಮಾಡಿದ್ರು. ಓಕೆ, ಸೊ ಇದು ಅಲ್ಬೇರಿಯೋನಿ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಯ್ತು. ಇದಾದ್ಮೇಲೆ ಲೈಕ್ ಅನದರ್ ಇಂಪಾರ್ಟೆಂಟ್ ಫಾರಿನ್ ಟ್ರಾವೆಲರ್ ಅಂತಂದ್ರೆ ಮಾರ್ಕೋ ಪೋಲೋ ಅಂತ. ಸರಿನಾ? ಮಾರ್ಕೋ ಪೋಲೋ ಅಂತ ಹಿ ವಾಸ್ ಬೇಸಿಕಲಿ ಫ್ರಮ್ ಇಟಲಿ. ಅದು ವೆನಿಸ್ ಸಿಟಿ ಅಂತ ಇದೆಯಲ್ಲ, ಅಲ್ಲಿ ಒಬ್ಬ ಮರ್ಚೆಂಟ್ ಆಗಿರ್ತಾರೆ ಇವರು. ಆ ಮರ್ಚೆಂಟ್ ಆಗಿರೋ ಕಾರಣದಿಂದ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವಾಗ ಅವ್ರು ಟ್ರಾವೆಲ್ ಮಾಡುವಾಗ ಅವ್ರಿಗೆ ಏನಾದ್ರು ಕಂಡು ಬರುತ್ತಲ್ಲ ಅದನ್ನ ಅವ್ರ ಅಕೌಂಟ್ಸ್ ಬರ್ದಿರ್ತಾರೆ. ಆ ಅಕೌಂಟ್ಸ್ಗೆ ಇಂಪಾರ್ಟೆಂಟ್ ಏನಂತ ಕರಿತಿರ್ತಾರೆ ಅಂದ್ರೆ ಇಲ್ ಮಿಲಿಯನ್ ಅಥವಾ ದ ಮಿಲಿಯನ್ ಅಂತ ಕರಿತಿರ್ತಾರೆ. ಓಕೆ, ಸೊ ದ ಮಿಲಿಯನ್ ಅಥವಾ ಇಲ್ ಮಿಲಿಯನ್ ಅಂತ ಕರಿತಿರ್ತಾರೆ. ಅದರಲ್ಲಿ ಅವರು ತಾವು ಏನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ಲ, ಏನ್ ನೋಡಿರ್ತಾರಲ್ಲ, ಅವ್ರಿಗೆ ಏನ್ ಇಂಪಾರ್ಟೆಂಟ್ ಅನ್ಸಿರುತ್ತೆ, ಏನು ಪೆಕ್ಯುಲರ್ ಅನ್ಸುತ್ತೆ ಅದನ್ನ ಅವರು ಬರ್ದಿಟ್ಕೊಂಡಿರ್ತಾರೆ. ಸರಿನಾ? ಸೊ ಇವರು ಮಾರ್ಕೋ ಪೋಲೋ ಅವರು ಇಂಡಿಯಾನ ಯಾವ ಟೈಮಲ್ಲಿ ಲೈಕ್ 2 years ಇಂಡಿಯಾದಲ್ಲಿ ಇರ್ತಾರೆ. ಅವರು ಇಂಡಿಯಾ ಯಾವ ಟೈಮಲ್ಲಿ ಬರ್ತಾರೆ ಅಂತಂದ್ರೆ ಸೌತ್ ಇಂಡಿಯಾ ಜಾಸ್ತಿ ಇವರು ಸೌತ್ ಇಂಡಿಯಾದಲ್ಲಿ ಇವರು ರೀಚ್ ಆಗಿರ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಕಿಂಗ್ಡಮ್ಸ್ ಯಾರಿದ್ದಾರೆ ಆ ಟೈಮಲ್ಲಿ? ಸೌತ್ ಇಂಡಿಯಾದಲ್ಲಿ ತಮಿಳ್ ರೀಜನ್ ಅಲ್ಲಿ ಪಾಂಡೇಸ್ ರೂಲ್ ಮಾಡ್ತಾ ಇದ್ರು. ಜೊತೆಗೆ ಆಂಧ್ರ ಪ್ರದೇಶ ತೆಲಂಗಾಣ ರೀಜನ್ ಅಲ್ಲಿ ರುದ್ರಮದೇವಿ ಆಫ್ ಕಾಕತಿಯ ಕಿಂಗ್ಡಮ್ ರೂಲ್ ಮಾಡ್ತಾ ಇದ್ರು. ಸರಿನಾ? ಇವರು ತಮ್ಮ ಬುಕ್ ಅಲ್ಲಿ ರುದ್ರಮದೇವಿ ಬಗ್ಗೆ ಡೀಟೇಲ್ ಆಗಿ ಬರೆದಿದ್ದಾರೆ. ಅವ್ರು ಇಂಪಾರ್ಟೆಂಟ್ ರೂಲರ್ ಆಗಿದ್ರು. ಆಮೇಲೆ ಯಾವ ರೀತಿ ಹೆಣ್ಣು ಮಕ್ಕಳಾದ್ರೂ ಕೂಡ ಯಾವ ರೀತಿ ಚೆನ್ನಾಗಿ ಶಾಸನ ಮಾಡ್ತಾ ಇದ್ರು ಅದ್ರ ಬಗ್ಗೆ ಬರೆದಿದ್ದಾರೆ ಅದರಲ್ಲಿ ಅವರು. ಅದಾದ್ಮೇಲೆ ನೆಕ್ಸ್ಟ್ ಅಂತಂದ್ರೆ ಹಿ ಗಿವ್ಸ್ ಡಿಸ್ಕ್ರಿಪ್ಷನ್ ಆಫ್ ಇಂಡಿಯನ್ ಕ್ಲೈಮೇಟ್. ಸರಿನಾ? 2 ವರ್ಷ ಇದ್ದಾಗ ಇಂಡಿಯನ್ ಕ್ಲೈಮೇಟ್ ತುಂಬಾ ಹಾಟ್ ಆಗಿತ್ತು ಅವ್ರಿಗೆ. ಲೈಕ್ ತೀರಾ ಬಿಸಿ ಆಗಿತ್ತು ಅವ್ರಿಗೆ. ಇಟಲಿಗೆ ಹೋಲಿಸಿದ್ರೆ ಕಂಪೇರಿಟಿವ್ಲಿ ತೀರಾ ಹಾಟ್ ಆಗಿತ್ತು ಕ್ಲೈಮೇಟ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅದ್ರ ಜೊತೆಗೆ ವೈಲ್ಡ್ ಲೈಫ್ ಕೂಡ ಇಂಡಿಯಾದಲ್ಲಿ ಇಟಲಿ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಲಯನ್ಸ್, ಟೈಗರ್ಸ್ ಮತ್ತೆ ಲಿಂಕ್ಸ್, ಬೇರೆ ಬೇರೆ ಬಿಗ್ ಕ್ಯಾಟ್ಸ್ ಎಲ್ಲ ತುಂಬಾ ರೋಮ್ ಮಾಡ್ತಾ ಇದ್ರು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ದೆನ್ ಹಿ ಆಲ್ಸೋ
ಹಿ ವಾಸ್ ಆಲ್ಸೋ ಕೈಂಡ್ ಆಫ್ ಎಥ್ನೋಸೆಂಟ್ರಿಕ್. ಹಿ ವಾಸ್ ಬೇಸಿಕಲಿ ಫ್ರಮ್ ಇಟಾಲಿಯನ್ ಅಂದ್ರೆ ಬೇಸಿಕಲಿ ಏನಿರ್ತಾರೆ ಅವರು ಕ್ರಿಶ್ಚಿಯನ್ಸ್ ಇರ್ತಾರೆ. ಸೊ ಕ್ರಿಶ್ಚಿಯಾನಿಟಿ ಸೆಂಟ್ರಲ್ ಇಟ್ಕೊಂಡು ಇಂಡಿಯನ್ ರಿಚುವಲ್ಸ್ ನ ಕ್ರಿಟಿಸೈಸ್ ಮಾಡ್ತಾರೆ. ಸರಿನಾ? ಏನಂತಂದ್ರೆ ಇಂಡಿಯಾದಲ್ಲಿ ನಾವು ಕವನ ಪೂಜೆ ಮಾಡ್ತೀವಲ್ಲ, ಹಿಂದೂಯಿಸಮ್ ಅಲ್ಲಿ ಕವನ ಪೂಜೆ ಮಾಡ್ತಾವಲ್ಲ, ಕವನ ಪೂಜೆ ಮಾಡೋದಾದ್ಮೇಲೆ ಅವರು ಕ್ರಿಟಿಸೈಸ್ ಮಾಡ್ತಾರೆ. ಸರಿನಾ? ಅದಾದ್ಮೇಲೆ ಐಡಲ್ಸ್ ನ ಫಾಲೋ ಮಾಡೋದನ್ನ, ಐಡಲ್ಸ್ ನ ಪೂಜೆ ಮಾಡೋದನ್ನ ಕೂಡ ಕ್ರಿಟಿಸೈಸ್ ಮಾಡ್ತಾರೆ. ಅದಾದ್ಮೇಲೆ ಇದು ಇಂಪಾರ್ಟೆಂಟ್, ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಇಂಡಿಯಾದಲ್ಲಿ ಬಂದು ಟ್ರಾವೆಲ್ ಮಾಡುವಾಗ ಮೋಟುಪಲ್ಲಿಯಲ್ಲಿ ಒಂದು ಟೋಮ್ ನ ನೋಡ್ತಾರೆ. ಟೋಮ್ ಅಂತಂದ್ರೆ ಸಮಾಧಿ ನೋಡ್ತಾರೆ. ಆ ಸಮಾಧಿ ಮೇಲೆ ಬರ್ದಿರುತ್ತೆ ಸೇಂಟ್ ಥಾಮಸ್ ಅಂತ. ಈ ಸೇಂಟ್ ಥಾಮಸ್ ಅವರು ಯಾರು ಅಂತಂದ್ರೆ ಜೀಸಸ್ ಕ್ರಿಸ್ಟ್ ಇರ್ತಾರಲ್ಲ ಅವರ 12 ಮೇನ್ ಡಿಸೈಪಲ್ಸ್. ಇನಿಷಿಯಲ್ ಆಗಿ ಅವರಿಗೆ 12 ಇಂಪಾರ್ಟೆಂಟ್ ಡಿಸೈಪಲ್ಸ್ ಇರ್ತಾರೆ, 12 ಮೇಜರ್ ಡಿಸೈಪಲ್ಸ್ ಅಂತ. ಆ 12 ಮೇಜರ್ ಡಿಸೈಪಲ್ಸ್ ಅಲ್ಲಿ ಒಬ್ರು ಸೇಂಟ್ ಥಾಮಸ್ ಅಂತ. ಅವರು ಜೆರೂಸಲೇಮ್ ಇಂದ ಇಂಡಿಯಾವರೆಗೂ ಟ್ರಾವೆಲ್ ಮಾಡ್ಕೊಂಡು ಕ್ರಿಶ್ಚಿಯಾನಿಟಿನ ಪ್ರೊಪಗೇಟ್ ಮಾಡ್ತಾ ಇರ್ತಾರೆ. ಇವರು ಯಾವ ಟೈಮಲ್ಲಿ ಬಂದಿರೋದ್ರೆ ಸೇಂಟ್ ಥಾಮಸ್ ಅವರು, ಆ ಸೇಂಟ್ ಥಾಮಸ್ ಅವರು ಬಂದಿದ್ದು ಗೊಂಡೋಫರಿನ್ಸ್ ಅಂತ ಕಿಂಗ್ ಇರ್ತಾರೆ, ಅವ್ರ ಟೈಮಲ್ಲಿ ಬಂದಿರ್ತಾರೆ. ಅದ್ರ ಬಗ್ಗೆ ಅಷ್ಟೊಂದು ಇಷ್ಟೇ ಇಂಪಾರ್ಟೆನ್ಸ್ ನ್ಯೂಸ್ ಇರೋದು ಇದ್ರ ಬಗ್ಗೆ. ಇದನ್ನ ಅವ್ರ ಬುಕ್ ಅಲ್ಲಿ ಬರೀತಾರೆ. ಸೇಂಟ್ ಥಾಮಸ್ ಅವ್ರ ಟೋಂಬ್ ಒನ್ ಆಫ್ ದ 12 ಗ್ರೇಟ್ ಡಿಸೈಪಲ್ಸ್ ಆಫ್ ಜೀಸಸ್ ಅವ್ರದ್ದು ಮೋಟುಪಲ್ಲಿಯಲ್ಲಿ ಇದೆ ಅಂತ ಅವರು ಮಾರ್ಕೋ ಪೋಲೋ ಅವರು ತಮ್ಮ ಬುಕ್ಸ್ ಬರ್ದಿದ್ದಾರೆ. ಓಕೆ, ಇದು ಮಾರ್ಕೋ ಪೋಲೋ ಅವ್ರ ಬಗ್ಗೆ ಆಯ್ತು. ಅಂಡ್ ದೆನ್ ಇಬ್ನು ಬತೂತ. ಓಕೆ, ಪರ್ಷಿಯನ್ ಮತ್ತೆ ಅರೇಬಿಯನ್ ಟೈಮಲ್ಲಿ ಅರೇಬಿಯನ್ ಸೈಡ್ ಇಂದ ಬಂದಿರುವಂತ ಇಂಪಾರ್ಟೆಂಟ್ ರೂಲರ್ಸ್ ಅಲ್ಲಿ, ಇಂಪಾರ್ಟೆಂಟ್ ಫಾರಿನ್ ಟ್ರಾವೆಲರ್ಸ್ ಅಲ್ಲಿ ಇವರು ಒಬ್ರು. ಓಕೆ, ಇಬ್ನು ಬತೂತ ಅರೌಂಡ್ 1304 to 1369 ಟೈಮಲ್ಲಿ ಬಂದಿದ್ರು ಇಂಡಿಯಾದಲ್ಲಿ. ಹಿ ವಾಸ್ ಬೇಸಿಕಲಿ ಫ್ರಮ್ ಮೊರೊಕೊ ಕಂಟ್ರಿ ಇದೆ, ನಾರ್ದನ್ ಅಮೆರಿಕನ್ ಆಫ್ರಿಕನ್ ಕಂಟ್ರಿ. ಅಲ್ಲಿಂದ ಇಂಡಿಯಾಕ್ಕೆ ಬಂದವರು ಅವರು. ಇವರು ಇಂಡಿಯನ್ ವಿಸಿಟ್ ಮಾಡಿದ ಟೈಮ್ ಯಾವ್ದು ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಅವರು ಕಿಂಗ್ ಆಗಿರ್ತಾರೆ. ಸೊ ಮೊಹಮ್ಮದ್ ಬಿನ್ ತುಘಲಕ್ ಅವರ ಕೋರ್ಟ್ ಅಲ್ಲಿ ಬಂದು ಇವ್ರು ಇರ್ತಾರೆ. ಇವರ ಕ್ರೆಡೆನ್ಶಿಯಲ್ಸ್ ನೋಡಿ ಮೊಹಮ್ಮದ್ ಬಿನ್ ತುಘಲಕ್ ಅವರು ಇಬ್ನು ಬತೂತನ ಕ್ವಾಸಿ ಆಫ್ ಡೆಲ್ಲಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಕ್ವಾಸಿ ಅಂತಂದ್ರೆ ಜಡ್ಜ್ ಆಫ್ ಡೆಲ್ಲಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಸರಿ, ಜಡ್ಜ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಇವರು ಬೇಸಿಕಲಿ 44 ಕಂಟ್ರೀಸ್ ಎಲ್ಲ ಟ್ರಾವೆಲ್ ಮಾಡಿರ್ತಾರೆ. ಆ ಎಲ್ಲ ಕಂಟ್ರೀಸ್ ಟ್ರಾವೆಲ್ ಮಾಡಿ ಅದ್ರ ಬಗ್ಗೆ ಅವರ ಅಕೌಂಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಏನೇನು ಅನ್ಸಿರುತ್ತಲ್ಲ ಅದನ್ನೆಲ್ಲ ಅವ್ರ ಅಕೌಂಟ್ಸ್ ಅಲ್ಲಿ ಬರೀತಾರೆ. ಆ ಬುಕ್ಕಿಗೆ ಏನಂತ ಕರೀತಾರೆ ಅಂದ್ರೆ ಕಿತಾಬುಲ್ ರೆಹಲಾ ಅಂತ ಕರೀತಾರೆ. ಓಕೆ, ಕಿತಾಬುಲ್ ಹಿಂದ್ ಅಂತ ಅಂದ್ರೆ ಅಲ್ಬೇರಿನಿ ಅವರದು, ಕಿತಾಬುಲ್ ರೆಹಲಾ ಅಂತಂದ್ರೆ ಇಬ್ನು ಬತೂತ. ಸೊ ಸಿಂಪಲ್ ಇರುತ್ತೆ. ರೆಹಲಾ ಅಂದ್ರೆ ಇಬ್ನು ಬತೂತ, ಹಿಂದ್ ಅಂತಂದ್ರೆ ಅಲ್ಬೇರಿನಿ. ಯಾಕಂದ್ರೆ ಈ ರೀತಿ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೇಳಿದಾರೆ. ಆಲ್ರೆಡಿ ಕಿತಾಬುಲ್ ರೆಹಲಾ ಬಗ್ಗೆ ಪ್ರೀವಿಯಸ್ಲಿ ಆಗಲಿ UPSC ಕ್ವಶನ್ ಬಂದಿದೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದೇನೆ. ಅಂಡ್ ದೆನ್ ಅವರು ಕ್ವಾಸಿಯಾಗಿ ಇಂಡಿಯಾದಲ್ಲಿ ಇದ್ದಾಗ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಚೈನಾಗೆ ಮೊಹಮ್ಮದ್ ಬಿನ್ ತುಘಲಕ್ ಅವರು ಈಸ್ ಅಂಬಾಸಿಡರ್ ಆಗಿ ಸೆಂಡ್ ಮಾಡ್ತಾರೆ. ಹಿ ವಾಸ್ ಸೆಂಟ್ ಟು ಚೈನಾ ಆಸ್ ಮೊಹಮ್ಮದ್ ಬಿನ್ ತುಘಲಕ್ ಪರ್ಸನಲ್ ಅಂಬಾಸಿಡರ್. ಸರಿನಾ? ಇದು ಇಬ್ನು ಬತೂತ ಬಗ್ಗೆ ಆಯ್ತು. ಇಬ್ನು ಬತೂತ ಅವ್ರ ಬುಕ್ ಅಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅವರು ಇಂಪಾರ್ಟೆಂಟ್ ಪಾಲಿಸೀಸ್ ಏನ್ ತಗೊಂಡಿರ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಇದು ಇಬ್ನು ಬತೂತ ಆಯ್ತು. ಆಮೇಲೆ ಇಬ್ನು ಬತೂತ ಇದಾರಲ್ಲ, ಈ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಒಂದು ಹೊಸ ಕಿಂಗ್ಡಮ್ ಸ್ಟಾರ್ಟ್ ಆಗ್ತಾ ಇದೆ. ಆ ಕಿಂಗ್ಡಮ್ ನ ಕಾಫಿರ್ಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಿಂಗ್ಡಮ್ಸ್ ಇನ್ ಸೌತ್ ಇಂಡಿಯಾ ಅಂತ ಡಿಸ್ಕಸ್ ಮಾಡಿದ್ದಾರೆ. ಅದು ಯಾವ್ದಂತಂದ್ರೆ ವಿಜಯನಗರ ಕಿಂಗ್ಡಮ್. ಕಾಫಿರ್ ಯಾರು ಅಂತಂದ್ರೆ ಅವ್ರು ಡಿಸ್ಕ್ರೈಬ್ ಮಾಡಿದ್ರು ಹಕ್ಕ ಮತ್ತೆ ಬುಕ್ಕ, ಅಂದ್ರೆ ಹರಿಹರ ಮತ್ತು ಬುಕ್ಕರಾಯ. ಅವರು ಸೌತ್ ಇಂಡಿಯಾದಲ್ಲಿ ವಿಜಯನಗರ ಕಿಂಗ್ಡಮ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರ ಬಗ್ಗೆ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ ಇಬ್ನು ಬತೂತ ಅವರು. ಓಕೆ, ಸೊ ಇದಾದ್ಮೇಲೆ ನಾವು ಯಾವ್ದು ಬಗ್ಗೆ ನೋಡ್ಬೇಕಂತಂದ್ರೆ ಇಂಪಾರ್ಟೆಂಟ್ ಟ್ರಾವೆಲರ್ ಟು ವಿಜಯನಗರ ಕಿಂಗ್ಡಮ್ ನೋಡ್ಬೇಕು. ಸರಿನಾ? ವಿಜಯನಗರ ಕಿಂಗ್ಡಮ್ ಏನಂತಂದ್ರೆ ಇಟ್ ವಾಸ್ ಬೇಸಿಕಲಿ ವಿಜಯನಗರ ಕಿಂಗ್ಡಮ್ ಇದೆಯಲ್ಲ ಆಲ್ಮೋಸ್ಟ್ 300 to 400 ಇಯರ್ವರೆಗೂ ಸೌತ್ ಇಂಡಿಯಾ ಮತ್ತೆ ಡೆಕ್ಕನ್ ಇಂಡಿಯಾದಲ್ಲಿ ಆಳ್ವಿಕೆ ಮಾಡಿದ್ರು. ಅದ್ರ 4 ಡೈನಾಸ್ಟಿ ಇದ್ದು, ಸಂಗಮ, ಸಲುವ, ತುಳುವ ಮತ್ತೆ ಅರವಿಡ್ ಡೈನಾಸ್ಟಿ ಅಂತ 4 ಡೈನಾಸ್ಟಿ ಇದ್ದು. ಆ ಡೈನಾಸ್ಟಿಯಲ್ಲಿ ಇಂಪಾರ್ಟೆಂಟ್ ರೂಲರ್ಸ್ ಗಳೆಲ್ಲ ಇದ್ರು. ಆ ರೂಲರ್ಸ್ಗಳು ಸೌತ್ ಇಂಡಿಯನ್ ರೂಲ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಏನಂತಂದ್ರೆ ಅದು ತುಂಬಾ ಪ್ರಾಸ್ಪರ್ ಆಗಿತ್ತು. ಅದಕ್ಕೋಸ್ಕರ ಫಾರಿನ್ ಇಂದ ಟ್ರಾವೆಲರ್ಸ್ ಜಾಸ್ತಿ ಬರ್ತಾ ಇದ್ರು. ಅದರಲ್ಲಿ ಇಂಪಾರ್ಟೆಂಟ್ ಟ್ರಾವೆಲರ್ಸ್ ಯಾರಂತಂದ್ರೆ ಫಸ್ಟ್ ಬರುವಂತದ್ದು ಇವಾಗ ಜಸ್ಟ್ ಹೇಳಿದ್ನಲ್ಲ ಇಬ್ನು ಬತೂತ ಅಂತ. ಬೇಸಿಕಲಿ ಫ್ರಮ್ ಮೊರೊಕೊ ಅವರು ಹರಿಹರ ಒನ್ ಟೈಮ್ ಅಲ್ಲಿ ಇಂಡಿಯಾ ವಿಸಿಟ್ ಮಾಡಿದ್ರು. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮೆನ್ಷನ್ಸ್ ಅಬೌಟ್ ದ ನ್ಯೂಲಿ ಫೌಂಡ್ ವಿಜಯನಗರ ಕಿಂಗ್ಡಮ್ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಬೈ ಕಾಫಿರ್ ಕಿಂಗ್ಸ್ ಅಂತ ಹೇಳ್ತಾರೆ ಅವರು. ಅಷ್ಟೇ ಅದ್ರ ಬಗ್ಗೆ ಬರೆದ್ರು. ನೆಕ್ಸ್ಟ್ ಬರುತ್ತಲ್ಲ ನಿಕೋಲೋ ಡಿ ಕೊಂಟೆ ಅಂತ ಹೇಳಿ ಅವರು ತಮ್ಮ ಬುಕ್ಸ್ ಏನ್ ಮಾಡ್ತಾರೆ ಟ್ರಾವೆಲ್ಸ್ ಆಫ್ ನಿಕೋಲೋ ಡಿ ಕೊಂಟೆ ಅಂತ ಹೇಳಿ ಆ ಬುಕ್ಸ್ ಬರೆದಿದ್ದಾರೆ. ಈ ವಾಸ್ ನಿಕೋಲೋ, ಹೆಸರು ನೋಡಿ ಹೇಳ್ಬೋದು, ಇಟಲಿಯಿಂದ ಬಂದಿದ್ರು ಅವ್ರು ಬಂದಿದ್ದು ಕಿಂಗ್ ಯಾರಿದ್ದಂದ್ರೆ ದೇವರಾಯ ಒನ್ ಇದ್ರು ಕಿಂಗ್ ಅವರು. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಡಿಸ್ಕಸ್ ಅಬೌಟ್ ದ ಸರ್ಕಂಫರೆನ್ಸ್ ಆಫ್ ದ ಸಿಟಿ, ಅಂದ್ರೆ ಹಂಪಿ, ಪ್ರೆಸೆಂಟ್ ಡೇ ಹಂಪಿ, ಆವಾಗಿನ ಕಾಲದಲ್ಲಿ ವಿಜಯನಗರ ಅಂತ ಇತ್ತು. ಆ ವಿಜಯನಗರ ಕಿಂಗ್ಡಮ್ನ ವಿಜಯನಗರ ಸಿಟಿ ಬಗ್ಗೆ ಸರ್ಕಂಫರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ 90 ಕಿಲೋಮೀಟರ್ ದೊಡ್ಡ 90 ಕಿಲೋಮೀಟರ್ ಸರ್ಕಂಫರೆನ್ಸ್ ಇತ್ತು. ಆ ಸಿಟಿನ ಗಾರ್ಡ್ ಮಾಡೋಕ್ಕೋಸ್ಕರ 90,000 ಸೋಲ್ಜರ್ಸ್ ಇದ್ರು ಅಂತ ಅದರ ವೈಡೂರ್ಯಗಳನ್ನ ಅವರು ಡಿಸ್ಕಸ್ ಮಾಡಿದ್ದಾರೆ. ದೆನ್ ಇವನ್ ಏನ್ ಹೇಳ್ತಾರೆ ಅಂದ್ರೆ ಕಿಂಗ್ ಹ್ಯಾಡ್ 12,000 ವೈವ್ಸ್ ಇದ್ರು ಅಂತ ಹೇಳ್ತಾರೆ. ಅಂದ್ರೆ 12,000 ಹೆಂಡತಿಗಳು ಇದ್ರು ಅಂತಂದ್ರೆ ಪಾಲಿಗಮಿ ಫಾಲೋ ಮಾಡ್ತಾ ಇದ್ರು ಅಂತ ಡಿಸ್ಕಸ್ ಮಾಡ್ತಾರೆ. ಅದ್ರ ಜೊತೆಗೆ ಆಫ್ ವಿಚ್ 2,000 to 3,000 ಪರ್ಫಾರ್ಮ್ ಸತಿ ಅಂತ.
ಏನಂತಂದ್ರೆ ಸತಿನ ಪರ್ಫಾರ್ಮ್ ಮಾಡಿದ್ರು ಅಂತಾರೆ. ರಾಜ ಸತ್ತ ತಕ್ಷಣ ಅದರಲ್ಲಿರುವಂತ 12,000 ಹೆಂಡತಿಯರಲ್ಲಿ 2,000ದಿಂದ 3,000 ಜನ ಅವರು ಕೂಡ ಸತಿ ಫಾಲೋ ಮಾಡಿ. ಸತಿ ಅಂತಂದ್ರೆ ಗಂಡ ಸತ್ತಾಗ ಅವರ ಚಿತೆಯಲ್ಲೇ ಇವರು ಹಾರಿ ಸಾಯೋದಕ್ಕೆ ಸತಿ ಅಂತ ಕರೀತಾರೆ. ಅದನ್ನ ಫಾಲೋ ಮಾಡ್ತಿರಂದ. ಈ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ, ಅವ್ರು ಹೇಳ್ತಿರೋದು ಇಂಪಾರ್ಟೆಂಟ್. ಏನಂತಂದ್ರೆ ಪಾಲಿಗಮಿ ಫಾಲೋ ಮಾಡ್ತಾ ಇದ್ರು, ಒಂದು ಗಂಡು ಹೆಚ್ಚು ಹೆಣ್ಣು ಮಕ್ಕಳನ್ನ ಮದುವೆ ಆಗುವಂತ ಪ್ರಾಕ್ಟೀಸ್ ಫಾಲೋ ಮಾಡ್ತಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಸತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲಿ ನಾವು ವಿಜಯನಗರ ಅಂದ ತಕ್ಷಣ ಗೋಲ್ಡನ್ ಪೀರಿಯಡ್ ಆಫ್ ಲೈಕ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಗೋಲ್ಡನ್ ಪೀರಿಯಡ್ ಅಂತ ತಕ್ಷಣ ಮಾಡ್ತೀವಿ, ಎಲ್ಲ ನಾರ್ಮಲ್ ಆಗಿ ಗ್ರೇಟ್ ಥಿಂಗ್ಸ್ ನ ಅದಕ್ಕೆ ಅಸೋಸಿಯೇಟ್ ಮಾಡ್ತೀವಿ. ಬಟ್ ಗ್ರೌಂಡ್ ಹೇಳಿದ ಗ್ರೌಂಡ್ ರಿಯಾಲಿಟಿನ ಇದರಿಂದ ಗೊತ್ತಾಗುತ್ತೆ ನಮಗೆ, ಸರಿನಾ. ವಿಜಯನಗರ ಕಿಂಗ್ಡಮ್ ಅಲ್ಲಿ ಕೃಷ್ಣದೇವರ ಕೆಳಗಡೆ ಅಷ್ಟದಿಗ್ಗಜರು ಇದ್ರು. ಅವರೆಲ್ಲ ಯಾವ ತರ ಪುಸ್ತಕನ ಬರೆದಿದ್ದಾರೆ ಅಂದ್ರೆ ವಿಜಯನಗರ ಕಿಂಗ್ಡಮ್ ಯಾವ ತರ ಈ ತರ ಅಂತ ಹೊಗಳಿ ಬರೆದಿದ್ದಾರೆ. ಇಲ್ಲ ಅಂತಲ್ಲ, ಹೊಗಳಿ ಬರೆದಿದ್ದಾರೆ, ಬಟ್ ಗ್ರೌಂಡ್ ರಿಯಾಲಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೆಲ್ಲ ನಾವು ಯಾವರಲ್ಲಿ ಕಂಡು ಹಿಡಿಬಹುದು ಅಂತಂದ್ರೆ ಈ ರೀತಿ ಅಂತ ಅಕೌಂಟ್ಸ್ ನೋಡ್ಕೋಬಹುದು. ಓಕೆ, ಅದಾದ್ಮೇಲೆ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಆ ಪೀರಿಯಡ್ ಅಲ್ಲಿ ಸ್ಲೇವರಿ ಕಾಮನ್ ಆಗಿತ್ತು ಅಂತ ಹೇಳ್ತಾರೆ, ಸರಿನಾ. ಆಳುಗಳನ್ನ ಇಟ್ಟುಕೊಳ್ಳುವ ಪ್ರಾಕ್ಟೀಸ್ ಕಾಮನ್ ಆಗಿತ್ತು ಅಂತ ಹೇಳ್ತಾರೆ. ಸೊ ದೋಸ್ ಹೂ ಕುಡಂಟ್ ಪೇ ಡೆಬ್ಟ್ ಬಿಕೇಮ್ ಸ್ಲೇವ್ಸ್ ಅಂತ. ಯಾರು ಸಾಲ ತೀರ್ಸಕ್ಕಾಗೋದಿಲ್ಲಲ್ಲ, ಆ ಸಾಲ ತೀರ್ಸಕ್ಕಾಗೋದವ್ರನ್ನ ಆಳಾಗಿ ಇಟ್ಕೊಂಡಿರ್ತಾರೆ, ಸರಿನಾ, ರಿಚ್ ಪರ್ಸನ್ಸ್. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಸರಿ, ನೋಡಿ ಎಷ್ಟು ಇಂಟ್ರಿಕೇಟ್ ಆಗಿ ಸ್ಟಡಿ ಮಾಡಿ ಅದನ್ನೆಲ್ಲ ಡಿಸ್ಕಸ್ ಮಾಡಿರ್ತಾರೆ ಅವರಂತ. ಅದಕ್ಕೋಸ್ಕರ ಇವ್ರು ಇಂಪಾರ್ಟೆಂಟ್ ಆಗ್ತಾರೆ ನಮ್ಮ ಹಿಸ್ಟ್ರಿನ ಸ್ಟಡಿ ಮಾಡೋಕ್ಕೋಸ್ಕರ. ಇದಾದ್ಮೇಲೆ ಬರೋದು ಅಬ್ದುಲ್ ರಜಾಕ್ ಅಂತ. ಇಲ್ಲಿವರೆಗೂ ಇಬ್ನು ಬತ್ತುತ್ತಾ ಇಟಲಿ ಲೈಕ್ ನಿಕೋಲಾ ಡಿ ಕೊಂಟಿ ಏನಿದೆ ಅವ್ರು ಜಸ್ಟ್ ಟ್ರಾವೆಲರ್ಸ್. ಅವ್ರು ಟ್ರಾವೆಲ್ ಮಾಡುವಾಗ ಹಂಗೆ ಬಂದು ಇಂಡಿಯಾದಲ್ಲಿ ಏನಂತೆಲ್ಲ ಸ್ಟಡಿ ಮಾಡಿದ್ರು. ಬಟ್ ಅಬ್ದುಲ್ ರಜಾಕ್ ಇದಾರಲ್ಲ, ಹಿ ವಾಸ್ ಅ ಪರ್ಷಿಯನ್ ಅಂಬಾಸಿಡರ್ ಫ್ರಮ್ ಹೆರಾತ್, ಸರಿನಾ. ಹೆರಾತ್ ಯಾವ್ದು ಅಂತಂದ್ರೆ ಒಂದು ಅಫ್ಘಾನಿಸ್ತಾನ ಬರುವಂತ ಒಂದು ಸಿಟಿ ಆಗೈತೆ. ಅಲ್ಲಿಂದ ಪರ್ಷಿಯನ್ ರಾಜನವರು ಅಬ್ದುಲ್ ರಜಾಕ್ನ ಅಂಬಾಸಿಡರ್ ಕಳಿಸಿರ್ತಾರೆ. ಯಾವ ಪೀರಿಯಡ್ ಅಲ್ಲಿ ಅಂದ್ರೆ ದೇವರಾಯ II ಅಂತ. ಇವರು ದೇವರಾಯ II ಹೋದ್ರಲ್ಲ, ಸಂಗಮ ಡೈನಾಸ್ಟಿಯ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ ಅಂತ ಹೇಳ್ಬೋದು ಇವರಿಗೆ, ಸರಿನಾ. ಸಂಗಮ ಡೈನಾಸ್ಟಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ ಇದ್ರು ಇವರು. ಇವರಲ್ಲಿ ಇವ್ರು ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಅಬ್ದುಲ್ ರಜಾಕ್ ಅವರು ಇವ್ರು ಹೇಳ್ತಾರೆ ವಿಜಯನಗರ ಸಿಟಿ ವಾಸ್ ಡಿವೈಡ್ ಇಂಟು 7 ಪಾರ್ಟ್ಸ್ ಅಂತ, ಸರಿನಾ. 7 ಸಿಟಿಡಲ್ ಆಗಿ ಡಿವೈಡ್ ಮಾಡಿದ್ರು ವಿಜಯನಗರ ಕಿಂಗ್ಡಮ್ ನ. ಸೊ ವಿಜಯನಗರ ಸಿಟಿನ ವಿಚ್ ವಾಸ್ ಪ್ರೊಟೆಕ್ಟೆಡ್ ಬೈ ಫೋರ್ಟ್, ಅಂದ್ರೆ 7 ಭಾಗವನ್ನು ಮಾಡಿ 7 ಭಾಗಗಳು ಕೂಡ ಕೋಟೆಯಿಂದ ಪ್ರೊಟೆಕ್ಟ್ ಮಾಡಿದ್ರು ಅಂತ. ಅದಾದ್ಮೇಲೆ ದಟ್ ಈಸ್ 7 ಸಿಟಿಡಲ್ಸ್ ಅಂತ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಈ ಟೈಮ್ ಪೀರಿಯಡ್ ಅಲ್ಲಿ ಜ್ಯುವೆಲರ್ಸ್ ವೇರ್ ಸೆಲ್ಲಿಂಗ್ ಡೈಮಂಡ್ಸ್, ರೂಬಿ, ಲೈಕ್ ವಜ್ರ ವೈಡೂರ್ಯಗಳನ್ನೆಲ್ಲ ಬೀದಿಯಲ್ಲೇ ಸೇಲ್ ಮಾಡ್ತಾರೆ ಅಂತ ಹೇಳಿದ್ರೆ. ನೀವು ಹಳೇದು ರಾಜ್ಕುಮಾರ್ ಫಿಲ್ಮ್ ಶ್ರೀಕೃಷ್ಣ ದೇವರ ಮೂವಿ ನೋಡಿದ್ರೆ ಅದರಲ್ಲಿ ಇದೆ ಒಂದು ಇನ್ಸ್ಟೆನ್ಸ್ ಅಂತಂದ್ರೆ ಹಂಪಿಯಲ್ಲಿ ನಡೆಯುವಾಗ ದಾರಿಯಲ್ಲಿ ಇದನ್ನ ಲೈಕ್ ವಜ್ರ ವೈಡೂರ್ಯನ ಸೇಲ್ ಮಾಡ್ತಾ ಇರ್ತಾರೆ. ನಾರ್ಮಲ್ ಆಗಿ ನಾವ್ ಹೆಂಗೆ ಮಂಡಕ್ಕಿ ಅದನ್ನೆಲ್ಲ ಸೇಲ್ ಮಾಡ್ತೀವಲ್ಲ, ಹತ್ರ ಸೇಲ್ ಮಾಡ್ತಾ ಇರ್ತಾರಲ್ಲ, ಅದ್ರ ಬಗ್ಗೆ ಇವರು ಅಬ್ದುಲ್ ರಜಾಕ್ ಡಿಸ್ಕಸ್ ಮಾಡಿದ್ದಾರೆ. ಸರಿ, ಒಂದ್ ರೀತಿ ಎಕ್ಸಾಜರೇಷನ್ ಅಂದ್ರೆ ಮಾಡ್ತಿರ್ಬೋದು, ಬಟ್ ಈ ತರ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ಒಂದೊಂದ್ಸರಿ ಇವರು ಅಂಬಾಸಿಡರ್ ಅಲ್ಲ, ಅದಕ್ಕೋಸ್ಕರ ಎಕ್ಸಾಜರೇಟ್ ಮಾಡಿದ್ರೆ ಅಂತ ಹೇಳ್ತಾರೆ. ಅಂಡ್ ದೆನ್ ದ ಕಾಸ್ಟ್ ಆಫ್ ಎಂಟೈರ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ವಾಸ್ ಮೆಟ್ ಬೈ ದ ಟ್ಯಾಕ್ಸ್ ಫ್ರಮ್ ಪ್ರಾಸ್ಟಿಟ್ಯೂಟ್ಸ್ ಅಂತ ಹೇಳ್ತಾರೆ, ಸರಿನಾ. ಸೊ ಪ್ರಾಸ್ಟಿಟ್ಯೂಟ್ಸ್ಗೆ ಹೈಯರ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಸಿಗ್ತಾ ಇತ್ತು ಅಲ್ಲಿ. ಅದು ಲೀಗಲ್ ಆಗಿತ್ತು. ಆ ಪ್ರಾಸ್ಟಿಟ್ಯೂಷನ್ ಅಥವಾ ಲೈಕ್ ವೇಶ್ಯಾಗಾರಿಕೆಯಿಂದ ಬರುವಂತ ದುಡ್ಡಿಂದ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅದಲ್ಲೇ ಮೀಟ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ, ಸರಿನಾ. ಸೊ ಈ ತರದಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬ್ದುಲ್ ರಜಾಕ್ ಅವರು ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ನಿಕಿತಿನ್ ಅಂತ. ನಿಕಿತಿನ್ ಅವರು ನೇಮ್ ಹೇಳದಂಗೆ ಈಸ್ ಫ್ರಮ್ ರಷ್ಯಾ. ಇವರು ಹಾರ್ಸ್ ಮರ್ಚೆಂಟ್ ಆಗಿರ್ತಾರೆ, ಸರಿನಾ. ಕುದುರೆಗಳ ವ್ಯಾಪಾರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇವ್ರು ಬರುವಂತದ್ದು ಯಾರು ಕಿಂಗ್ ಇರ್ತಾರೆ ಅಂದ್ರೆ ವಿರೂಪಾಕ್ಷ II ಕಿಂಗ್ ಇರ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ ಎಕನಾಮಿಕ್ ಇನ್ಇಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾರೆ, ಸರಿನಾ. ಎಕನಾಮಿಕ್ ಇನ್ಇಕ್ವಾಲಿಟಿ ಅಂದ್ರೆ ರಿಚ್ ಮತ್ತೆ ಪೋರ್ ಮಧ್ಯೆ ಏನ್ ಇನ್ಇಕ್ವಾಲಿಟೀಸ್ ಇದ್ದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಇವರು. ಅದಾದ್ಮೇಲೆ ಬರೋದು ಬಾರ್ಬೋಸಾ ಅಂತ. ಸೊ ಬಾರ್ಬೋಸಾ ಅನ್ನೋರು ಪೋರ್ಚುಗಲ್ ಇಂದ ಈ ಪೀರಿಯಡ್ ಅಲ್ಲಿ ಶ್ರೀಕೃಷ್ಣ ದೇವರ ಪೀರಿಯಡ್ ಅಲ್ಲಿ ಅಂದ್ರೆ ಅರೌಂಡ್ 1400 ಟೈಮ್ ಅಲ್ಲಿ ಲೈಕ್ 1400 to 1500 ಟೈಮ್ ಅಲ್ಲಿ ಲೈಕ್ ವಾಸ್ಕೋ ಡಿ ಗಾಮಾ ಆಲ್ರೆಡಿ ಇಂಡಿಯಾಕ್ಕೆ ಬಂದು ಹೋಗಿರ್ತಾರೆ. ವಾಸ್ಕೋ ಡಿ ಗಾಮಾ ಇಂಡಿಯಾಕ್ಕೆ ಬಂದು ಇಂಡಿಯಾಕ್ಕೆ ಒಂದು ರೂಟ್ ಕಂಡು ಹಿಡಿತಾರೆ. ಅವಾಗಿಂದ ಪೋರ್ಚುಗೀಸ್ ಇಂದ ಇಂಡಿಯಾಕ್ಕೆ ಮರ್ಚೆಂಟ್ಸ್ ಆಗಲಿ, ವ್ಯಾಪಾರಿಗಳಾಗಲಿ, ಟ್ರಾವೆಲರ್ಸ್ ಆಗಲಿ, ಅವರದ್ದು ಇನ್ಫ್ಲಕ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಸರಿನಾ. ಆ ಟೈಮಲ್ಲಿ ಇಂಪಾರ್ಟೆಂಟ್ ಯಾರಿದ್ರೆ ಶ್ರೀಕೃಷ್ಣ ದೇವರವರು ರೂಲ್ ಮಾಡ್ತಾ ಇದ್ರು. ಸೊ ಇವ್ರು ಬಾರ್ಬೋಸ್ ಅವರು ಶ್ರೀಕೃಷ್ಣ ದೇವರ ರೂಲ್ ಬಂದವ್ರು ಏನ್ ಹೇಳ್ತಾರೆ ಅಂದ್ರೆ ಸೋಷಿಯಲ್ ಲೆವೆಲ್ಸ್ ಪ್ರೆಸೆಂಟ್ ಇದು ಅಂತ ಹೇಳ್ತಾರೆ. ಸೋಷಿಯಲ್ ಲೆವೆಲ್ಸ್ ಆದ್ರೆ ಸತಿ ಆಗಲಿ, ಚೈಲ್ಡ್ ಮ್ಯಾರೇಜ್ ಆಗಲಿ, ಈ ರೀತಿ ಪಾಲಿಗಮಿ ಆಗಲಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಹಿ ಗಿವ್ಸ್ ಇನ್ಫಾರ್ಮೇಶನ್ ಆಫ್ ಓಷನ್ ಅಥವಾ ಲಿಟರಲ್ ಕಂಟ್ರೀಸ್. ಅಂದ್ರೆ ವಿಜಯನಗರ ಸುತ್ತಕ್ಕೂ ಲಿಟರಲ್ ಕಂಟ್ರೀಸ್ ಯಾವ್ದು ಅಂದ್ರೆ ಕೋಸ್ಟಲ್ ಕಂಟ್ರೀಸ್ ಯಾವ್ದಿದ್ದು, ಕೋಸ್ಟಲ್ ಬರುವಂತ ರೀಜನ್ಸ್ ಯಾವ್ದಿದ್ದು ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬರೋದೇನ ಅಂತಂದ್ರೆ ಲೂಡಿಯೋ ಡಿ ಓಸ್ತರಟ ಅಂತ ಹೇಳಿ ಅವರು ಇಟಲಿಯಿಂದ. ಇವ್ರ ಬಗ್ಗೆ ಲೈಕ್ ಸ್ಮಾಲ್ ಇನ್ಫಾರ್ಮೇಶನ್ ಇದೆ. ಅವ್ರು ಏನಂತಂದ್ರೆ ಹಿ ವಾಸ್ ದ ಫಸ್ಟ್ ಕ್ರಿಶ್ಚಿಯನ್ ಟು ಗೋ ಟು ಮೆಕ್ಕಾ ಅಂತ ಹೇಳ್ತಾರೆ. ಅಂದ್ರೆ ಲೈಕ್ ವಿಜಯನಗರಕ್ಕೆ ಬಂದ್ರು, ವಿಜಯನಗರದ ಬಂದು ಅಲ್ಲಿಂದ ಅವರು ಮೆಕ್ಕಾಕ್ ಹೋಗಿದ್ರು ಅಂತ ಹೇಳ್ತಾರೆ. ಸೊ ವಿಜಯನಗರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಟ್ ಇವ್ರು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಹಿ ವಾಸ್ ದ ಫಸ್ಟ್ ಕ್ರಿಶ್ಚಿಯನ್ ಟು ಗೋ ಟು ಮೆಕ್ಕಾ. ಮೆಕ್ಕಾ ಅಂದ್ರೆ ಇಟ್ ಇಸ್ ದ ಹೋಲಿ ಪ್ಲೇಸ್ ಆಫ್ ಲೈಕ್ ಇಸ್ಲಾಂ, ಸರಿನಾ. ಮುಸ್ಲಿಂ ಹೋಲಿ ಪ್ಲೇಸ್, ಅಲ್ಲಿಗೆ ಕ್ರಿಶ್ಚಿಯನ್ ಆಗಿ ರೀಚ್ ಮಾಡಿದ್ರು ಅಂತ ಹೇಳ್ತಾರೆ. ಇದಾದ್ಮೇಲೆ ಓಕೆ,
ಸೊ ನೆಕ್ಸ್ಟ್ ಬರೋದು ಯಾರಂತಂದ್ರೆ ಡೊಮಿಂಗೋ ಪೇಸ್ ಮತ್ತೆ ಫರ್ನಾವ್ ನೂನೆಸ್ ಅಂತ. ಡೊಮಿಂಗೋ ಪೇಸ್ ಮತ್ತೆ ಫರ್ನಾವ್ ನೂನೆಸ್ ಅಂತ ವೆರಿ ಇಂಪಾರ್ಟೆಂಟ್ ಟ್ರಾವೆಲರ್ಸ್ ಇವರು. ಡೊಮಿಂಗೋ ಪೇಸ್ ಬಂದಿದ್ದು ಶ್ರೀಕೃಷ್ಣ ದೇವರ ಟೈಮಲ್ಲಿ ಬಂದ್ರು. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಶ್ರೀಕೃಷ್ಣ ದೇವರ ಟೈಮಲ್ಲಿ ಸೋಷಿಯಲ್ ಲೆವೆಲ್ಸ್ ಅಂದ್ರೆ ಇವ್ರಿಗೊಂದು ಮುಂಚೆ ಬಂದಂತ ಬಾರ್ಬೋಸ್ ಅವ್ರು ಏನ್ ಹೇಳ್ತಾರಲ್ಲ ಅದನ್ನೇ ರಿಪೀಟ್ ಮಾಡ್ತಾರೆ. ಅಂದ್ರೆ ಸೋಷಿಯಲ್ ಲೆವೆಲ್ಸ್ ನಡೀತಾ ಇದ್ದು ಶ್ರೀಕೃಷ್ಣ ದೇವರ ಟೈಮಲ್ಲಿ ಅಂತ. ಆಮೇಲೆ ಅದ್ರ ಜೊತೆಗೆ ಲೈಕ್ ಪರ್ಸನಾಲಿಟಿ ಆಫ್ ಶ್ರೀಕೃಷ್ಣ ದೇವರ ರಾಜರ ಬಗ್ಗೆ ಹೇಳಿದ್ರೆ ಅವ್ರ ರಾಜರು ಎಷ್ಟು ಲೈಕ್ ಅವ್ರ ಹೈಟ್ ಎಷ್ಟಿತ್ತು, ಅವ್ರು ಯಾವ ತರ ನಡವಳಿಕೆ ಇತ್ತು ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಅದನ್ನೆಲ್ಲ ಅವ್ರ ಬುಕ್ಕಲ್ಲಿ ಬರೆದಿದ್ದಾರೆ. ಅದನ್ನ ಇವಾಗ ಪ್ರೆಸೆಂಟ್ ಇರುವಂತ ಸ್ಟ್ಯಾಚ್ಯೂಸ್ ಗಳಲ್ಲಿ ಕಂಪೇರ್ ಮಾಡಿದ್ರೆ ಅವ್ರು ಹೇಳಿರೋದು ಅಕ್ಯುರೇಟ್ ಆಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಇದು, ಈ ಪಾಯಿಂಟ್ ಇಂಪಾರ್ಟೆಂಟ್. ಇವರು ದೇವದಾಸಿಗಳ ಬಗ್ಗೆ ಹೇಳ್ತಾರೆ. ದೇವದಾಸಿಗಳು ಅಂದ್ರೆ ದೇವರ ಲೈಕ್ ವೇಶ್ಯಾವಾಟಿಕೆಯಲ್ಲಿ ಇದ್ದಂಥವ್ರು, ಅಂದ್ರೆ ದೇವರ ಹೆಸರಿನಲ್ಲಿ ವೇಶ್ಯಾವಾಟಿಕೆ ಮಾಡೋರಿಗೆ ದೇವದಾಸಿ ಅಂತ ಕರೀತಾರೆ. ಸರಿನಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಬಟ್ ಡೀಪ್ ಮೀನಿಂಗ್ಸ್ ಎಲ್ಲ ಇದೆ, ಅದು ಬೇರೆ ಆಯ್ತು. ಸೊ ಅಷ್ಟೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ದೇವದಾಸಿ ಅಂದ್ರೆ ವೇಶ್ಯಾವಾಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಆ ಟೈಮಲ್ಲಿ ಗ್ರೇಟ್ ಪೊಸಿಷನ್ ಕೊಟ್ಟಿದ್ರು, ಅಂದ್ರೆ ಅವರಿಗೆ ರೆಸ್ಪೆಕ್ಟ್ ಜಾಸ್ತಿ ಇತ್ತು. ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ವಿಡೋ ರಿಮ್ಯಾರೇಜ್ ಅಲೋ ಮಾಡ್ತಾ ಇದ್ರು. ಅಂದ್ರೆ ವಿಡೋ ರಿಮ್ಯಾರೇಜ್ ಅಲೋ ಮಾಡ್ತಾ ಇದ್ರು. ನಂತರ ಟ್ಯಾಕ್ಸ್ ಇರುತ್ತಲ್ಲ, ಸ್ಟೇಟ್ ಅವರು ವಿಡೋ ರಿಮ್ಯಾರೇಜ್ಗೆ ಟ್ಯಾಕ್ಸ್ ಕಟ್ತಾ ಇದ್ದಿಲ್ಲ. ಸರಿನಾ? ಅವಾಗಿನ ಕಾಲದಲ್ಲಿ ಮದುವೆ ಆಗ್ತಾ ಇದ್ರು ಕೂಡ ಮದುವೆಗೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಯಾಕಂದ್ರೆ ಮದುವೆ ಇಸ್ ಲೈಕ್ ಫೆಸ್ಟಿವಲ್ ತರ ಫಾಲೋ ಮಾಡ್ತಾ ಇದ್ರು. ಅದರಲ್ಲಿ ಬರುವಂತ ದುಡ್ಡು ಖರ್ಚು ಮಾಡಿದ್ರಲ್ಲಿ ಅದರಲ್ಲಿ ಕೆಲವೊಂದು ಸ್ವಲ್ಪ ಟ್ಯಾಕ್ಸ್ ನ ಗೌರ್ಮೆಂಟ್ ಕೊಡಬೇಕಾಗಿತ್ತು. ಬಟ್ ವಿಡೋ ಅವರು ರಿಮ್ಯಾರೇಜ್ ಆದಾಗ ಇವರು ಟ್ಯಾಕ್ಸ್ ಮಾಡ್ತಾ ಇದ್ದಿಲ್ಲ. ಇದು ಯಾಕಪ್ಪ ಅಂತಂದ್ರೆ ಅವಾಗಿನ ಕಾಲದಲ್ಲಿ ಲೈಕ್ ಮಿಡಿಯಲ್ ಪೀರಿಯಡ್ ಅಲ್ಲಿ ಮಿಡಿಯಲ್ ಪೀರಿಯಡ್ ಅಲ್ಲಿ ವಿಜಯನಗರ ಕಿಂಗ್ಡಮ್ ಮತ್ತೆ ಬಹಮನಿ ಸುಲ್ತಾನ್ಸ್ ಆಗಲಿ ಮುಗಲ್ಸ್ ಆಗಲಿ ಅವ್ರ ಮಧ್ಯೆ ಹೊಡೆದಾಟ ಆಗ್ತಾ ಇರುತ್ತೆ ಅವಾಗ ಇವಾಗ. ಸೊ ವಾರ್ಸ್ ಫ್ರೀಕ್ವೆಂಟ್ ಆಗ್ತಾ ಇರುತ್ತೆ. ಸೊ ಫ್ರೀಕ್ವೆಂಟ್ ವಾರ್ ಆಗ್ತಾ ಇದ್ದಾಗ ಏನಾಗ್ತದೆ ಅಂದ್ರೆ ಗಂಡು ಮಕ್ಕಳು ವಾರಿಗೆ ಹೋದಾಗ ಅವರು ಸಾವಿಗೀಡಾದಾಗ ಹೆಣ್ಣು ಮಕ್ಕಳು ವಿಧವೆಯಾಗಿ ಜಾಸ್ತಿ ಜನ ಇರ್ತಿದ್ರು. ಸೊ ಅವರಿಗೆ ಒಂದ್ ರೀತಿ ಆಸರೆ ಸಿಗ್ಲಿ ಅಂತೇಳಿ ಲೈಕ್ ರೀಮ್ಯಾರೇಜ್ ಮಾಡೋದಕ್ಕೆ ಹಲೋ ಮಾಡ್ತಾ ಇದ್ರು. ಸರಿನಾ? ಅದನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಟ್ಯಾಕ್ಸೇಷನ್ ಅದಕ್ಕೆ ಇಡ್ತಿದ್ದಿಲ್ಲ. ಸರಿನಾ? ಸೊ ದಟ್ ಮೋರ್ ಪೀಪಲ್ ಕ್ಯಾನ್ ಕಮ್ ಇನ್ ಅಂಡ್ ಜಾಯಿನ್ ದ ಆರ್ಮಿ. ಸರಿನಾ? ಅದಕ್ಕೋಸ್ಕರ ಲೈಕ್ ವಿಡೋ ರಿಮ್ಯಾರೇಜ್ಗೆ ಟ್ಯಾಕ್ಸೇಷನ್ ಇದ್ದಿಲ್ಲ ಅಂತ. ಈ ರೀತಿ ಏನಾದ್ರು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೇಳಿದ್ರ ಅಂತಂದ್ರೆ ಸೊ ಅವಾಗ ನೀವು ಅದನ್ನ ಎಲಿಮಿನೇಟ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದಾದ್ಮೇಲೆ ಬರೋದು ಇಂಪಾರ್ಟೆಂಟ್ ಯಾರು ಅಂತಂದ್ರೆ ಫರ್ನಾವ್ ನೂನೆಸ್ ಅಂತ. ಸರಿನಾ? ಲಾಸ್ಟ್ 3 ಜನ ಬರೋದು ಎಲ್ಲರೂ ಪೋರ್ಚುಗಲ್ ಇರ್ತಾರೆ. ಇವನು ಬಂದಿದ್ದು ಅಚ್ಯುತರಾಯ. ಅಚ್ಯುತರಾಯ ಅಂತಂದ್ರೆ ಹಿ ವಾಸ್ ದ ಬ್ರದರ್ ಆಫ್ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ತೀರ್ಕೊಂಡ್ಮೇಲೆ ಲೈಕ್ ತುಳುವ ಡೈನಸ್ಟಿಯಲ್ಲಿ ಅಚ್ಯುತರಾಯ ಬರ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಲೈಕ್ ಫರ್ನಾವ್ ನೂನೆಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆ ಟೈಮಲ್ಲಿ ಫುಡ್ ಹ್ಯಾಬಿಟ್ಸ್ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸರಿನಾ? ವೆಜಿಟೇರಿಯನ್ಸ್ ಏನು ಊಟ ಮಾಡ್ತಿದ್ರು, ನಾನ್ ವೆಜಿಟೇರಿಯನ್ಸ್ ಏನ್ ತಿಂತಾ ಇದ್ರು, ಅವ್ರ ಮಧ್ಯೆ ಮನಸ್ತಾಪಗಳು ಏನಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅದಾದ್ಮೇಲೆ ಹಿ ಆಲ್ಸೋ ಡಿಸ್ಕಸ್ ಅಬೌಟ್ ಸೋಷಿಯಲ್ ಲೆವೆಲ್ಸ್. ಏನಂತಂದ್ರೆ ನಾರ್ಮಲ್ ಆಗಿ ನಾವು ಸತಿ ಅಂದ್ರೆ ಏನು ಗೊತ್ತೀವಿ, ಚಿತೆಯಲ್ಲಿ ಹೆಣ್ಣು ಮಗಳನ್ನ ಲೈಕ್ ಹೆಂಡತಿಯನ್ನು ಕೂಡ ಸುಡೋದಕ್ಕೆ ಸತಿ ಅಂತ ಕರಿತೀವಿ. ಬಟ್ ಇಲ್ಲಿ ಡೆಕ್ಕನ್ ಪೀರಿಯಡ್ ಅಲ್ಲಿ ಡೆಕ್ಕನ್ ರೀಜನ್ ಅಲ್ಲಿ ಬೇರೆ ತರದಂತ ಸತಿನ ಫಾಲೋ ಮಾಡ್ತಾ ಇದ್ರು. ಅಂದ್ರೆ ನಾರ್ಮಲ್ ಆಗಿ ಲಿಂಗಾಯತರು ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಯಾರಾದ್ರೂ ತಿರ್ಕೊಂಡಾಗ ಅವ್ರನ್ನ ಮಣ್ಣಿನಲ್ಲಿ ಹೂತಾಕ್ತಾರೆ, ಸುಡೋದಿಲ್ಲ. ಅವ್ರನ್ನ ಮಣ್ಣಿನಲ್ಲಿ ಹೂತಾಕ್ದಾಗ ಅವ್ರ ಜೊತೆಗೆ ಅವ್ರ ಹೆಂಡತಿನೂ ಕೂಡ ಜೀವಂತವಾಗಿ ಸಜೀವವಾಗಿ ಅವ್ರನ್ನ ಹೂತಾಕ್ತಾ ಇದ್ರಂತೆ. ಆ ರೀತಿ ಅಂತ ಡಿಫ್ರೆಂಟ್ ಸತಿನ ಫಾಲೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಸರಿನಾ? ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಸೋಷಿಯಲ್ ಲೆವೆಲ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಗೋಲ್ಡನ್ ಪೀರಿಯಡ್ ಅಂತ ಯಾವುದಕ್ಕೆ ಕರೆದ್ರು ಕೂಡ ಆ ಟೈಮಲ್ಲಿ ಲೈಕ್ ಲೋವರ್ ಪೀರಿಯಡ್ ಅಲ್ಲಿ ಮತ್ತೆ ಹೆಣ್ಣು ಮಕ್ಕಳ ಏನಂತ ಕಂಡೀಷನ್ ಇತ್ತಲ್ಲ ಅವಾಗೂ ಕೂಡ ಇದೇ ರೀತಿ ಅಂತ ಕೆಟ್ಟದಾಗೆ ಇತ್ತು. ಸರಿನಾ? ಅಷ್ಟೊಂದು ಇಂಪಾರ್ಟೆಂಟ್ ಲೈಕ್ ಇಂಪ್ರೂವ್ಮೆಂಟ್ ಏನು ಇದ್ದಿಲ್ಲ ಅಂತ ಹೇಳ್ತಾರೆ ಅವರು. ಅದಾದ್ಮೇಲೆ ನೆಕ್ಸ್ಟ್ ಆ ಟೈಮಲ್ಲಿ ಚೆಸ್ನ ಪ್ರಮೋಟ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಸರಿನಾ? ಚೆಸ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಂಡ್ ಮತ್ತೆ ಲೈಕ್ ಅಚ್ಯುತರಾಯ ಅವರು ಹಿ ವಾಸ್ ಮೋರ್ ಇನ್ವಾಲ್ವ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಂಡ್ ಕೆನಾಲ್ಸ್. ಸರಿನಾ? ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇದಾದ್ಮೇಲೆ ಮತ್ತೆ ಯಾರು ಬರ್ತಾರೆ ಅಂತಂದ್ರೆ ಓಕೆ ಸೊ ಮಾರ್ಕೋಪೋಲೋ. ಸೊ ಮಾರ್ಕೋಪೋಲೋ ಇದಾರಲ್ಲ, ಆಗ್ಲೇ ಹೇಳಿದ್ನಲ್ಲ, ಅವರು ಬಂದಾಗ ಅದೇ ಟೈಮಲ್ಲಿ ಇನಿಷಿಯಲ್ ಲೈಕ್ ವಿಜಯನಗರ ಕಿಂಗ್ಡಮ್ ಅವರು ಲೈಕ್ ಇನಿಷಿಯಲ್ ಟೈಮಲ್ಲಿ ಇತ್ತು. ಓಕೆ, ವಿಜಯನಗರ ಕಿಂಗ್ಡಮ್ ಅವರು ಅವಾಗೇನು ಬೆಳೀತಾ ಇದ್ರು. ಅದ್ರ ಬಗ್ಗೆ ಇವರು ಕೂಡ ಲೈಕ್ ಇಬ್ನ ಬತ್ತುತ್ತೆ ಯಾವ ತರ ಒಂದು ರೀತಿ ಲೈಕ್ ಕೆಳಗಿನ ಲೈಕ್ ಡೆಕ್ಕನ್ ಕಿಂಗ್ಡಮ್ ಅಲ್ಲಿ ಒಂದು ಹೊಸ ರಾಜಮನೆತನ ಬಂದಿದೆ ಅಂತ ಹೇಳಿದ್ರಲ್ಲ, ಅದೇ ತರ ಇವರು ಕೂಡ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಅಷ್ಟೇ. ಸರಿನಾ? ಇದರಲ್ಲಿ ಫರ್ನಾವ್ ನೂನೆಸ್ ಮತ್ತೆ ಡೊಮಿಂಗೋ ಪೇಸ್ ಇದ್ರಲ್ಲ, ಲಾಸ್ಟ್ ಇಬ್ರು ಇಂಪಾರ್ಟೆಂಟ್ ಪೋರ್ಚುಗೀಸ್ ಟ್ರಾವೆಲರ್ಸ್, ಅವರು ಅಕೌಂಟ್ಸ್ ನ ತಗೊಂಡು ರಾಬರ್ಟ್ ಸಿವೆಲ್ ಅನ್ನೋರವರು ಒಂದು ಬುಕ್ ನ ಬರೀತಾರೆ. ದಟ್ ಈಸ್ ದ ಫಾರ್ಗೊಟನ್ ಎಂಪೈರ್ ಅಂತೇಳಿ. ಇನ್ 1800s ಅಲ್ಲಿ ದ ಫಾರ್ಗೊಟನ್ ಎಂಪೈರ್ ಅಂತ ಬುಕ್ ಬರೀತಾರೆ. ಆ ಬುಕ್ ನ ಓದಿದ ಮೇಲೆ ಎಷ್ಟೋ ಜನಕ್ಕೆ ವಿಜಯನಗರ ಕಿಂಗ್ಡಮ್ ಬಗ್ಗೆ ಜಾಸ್ತಿ ಹೆಚ್ಚು ತಿಳಿಯಿತು. ಸರಿನಾ? ಬ್ರಿಟಿಷರ ಟೈಮ್ ಬಂದಾಗ ಆಲ್ರೆಡಿ ವಿಜಯನಗರ ಕಿಂಗ್ಡಮ್ ಆಲ್ರೆಡಿ ನಾಶವಾಗಿತ್ತು. ವಿಜಯನಗರ ಕಿಂಗ್ಡಮ್ ನಾಶವಾಗಿ ಲೈಕ್ ಮೈಸೂರು ಒಡೆಯರ್ ಬಂದಿದ್ರು, ಬೇರೆ ಬೇರೆ ರೀತಿಯಂತ ಸ್ಪ್ಲಿಂಟರ್ ಸೆಲ್ಸ್ ಕಿಂಗ್ಡಮ್ಸ್ ಬಂದಿದ್ದು. ಸೊ ಈ ಬುಕ್ಸ್ ನ ಓದಿದ ಮೇಲೆ ವಿಜಯನಗರ ಕಿಂಗ್ಡಮ್ ಎಷ್ಟು ಲೈಕ್ ಪ್ರಾಸ್ಪರ್ ಆಗಿತ್ತು ಅನ್ನೋದ್ರ ಬಗ್ಗೆ ಇವ್ರ ಬುಕ್ ಇಂದ ತಿಳಿದು ಬರುತ್ತೆ. ಯಾವ್ದು? ರಾಬರ್ಟ್ ಸಿವೆಲ್ ಅವ್ರದ್ದು
ದ ಫಾರ್ಗಟನ್ ಎಂಪೈರ್ ಅಂತೇಳಿ. ಓಕೆ, ಅಂಡ್ ದೆನ್ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾರು ಅಂತಾರೆ ಮಿಡ್ಯೂಲ್ ಟೈಮಲ್ಲಿ ಮುಗಲ್ಸ್. ಸರಿನಾ, ಈ ಕಡೆ ಸೌತ್ ಇಂಡಿಯಾದಲ್ಲಿ ಲೈಕ್ ಒನ್ ಆಫ್ ದ ಗ್ರೇಟೆಸ್ಟ್ ಎಂಪೈರ್ ಯಾವ್ದಂತಂದ್ರೆ ವಿಜಯನಗರ ಕಿಂಗ್ಡಮ್ ಆಯ್ತು. ನಾರ್ತ್ ಅಲ್ಲಿ ಅಂದ್ರೆ ನಾರ್ತ್ ಅನ್ನೋದಕ್ಕಿಂತ ಕಂಪ್ಲೀಟ್ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ರೂಲ್ ಯಾವ್ದು ಅಂದ್ರೆ ಮುಘಲ್ ಕಿಂಗ್ಡಮ್. ಸರಿನಾ, ಬಾಬರ್ ಟೈಮ್ ಇಂದ ಹಿಡಿದು ಲೈಕ್ ಔರಂಗಜೇಬ್ ವರೆಗೂ ಲೈಕ್ ಒನ್ ಆಫ್ ದ ಗ್ರೇಟ್ ರೂಲ್ ಆಫ್ ದಿ ಗ್ರೇಟೆಸ್ಟ್ ಕಿಂಗ್ಡಮ್ಸ್ ಅಂತ ಹೇಳ್ಬೋದು. ಅದಾದ್ಮೇಲೆ ಲೇಟರ್ ಮುಗಲ್ಸ್ ಎಲ್ಲ ಟೈಮಲ್ಲಿ ಲೈಕ್ ಕಿಂಗ್ಡಮ್ ಏನಾಯ್ತು ಅಂತಂದ್ರೆ ಸಾರಿ ಕೆಟ್ಟು ಹೋಗ್ತಾ ಸ್ಟಾರ್ಟ್ ಆಯ್ತು. ಸರಿ, ಲೇಟರ್ ಮುಗಲ್ಸ್ ಅಲ್ಲಿ ಟಿಲ್ ಔರಂಗಜೇಬ್ ವರೆಗೂ ಒನ್ ಆಫ್ ದ ಗ್ರೇಟೆಸ್ಟ್ ಟೈಮ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ಬೋದು. ಸೊ ಇವ್ರ ಟೈಮಲ್ಲಿ ಇಂಪಾರ್ಟೆಂಟ್ ಫಾರಿನ್ ಟ್ರಾವೆಲರ್ಸ್ ಯಾರು ಬಂದಿದ್ರು ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತಂದ್ರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತೇಳಿ. ಇವರು ಯಾರ ಟೈಮ್ ಬಲ್ಲಿ ಈ ವಾಸ್ ಬೇಸಿಕಲಿ ಬ್ರಿಟಿಷ್ ಅವರು. ಸೊ ಈಸ್ಟ್ ಇಂಡಿಯಾ ಕಂಪನಿಯಿಂದ ರೆಪ್ರೆಸೆಂಟೇಟಿವ್ ಕಳ್ಸಿರ್ತಾರೆ ಅವ್ರನ್ನ. ಅವರು ಲೈಕ್ ಜಹಾಂಗೀರ್ ಟೈಮಲ್ಲಿ ಇಂಡಿಯಾಕ್ಕೆ ಬರ್ತಾರೆ. ಇವರು ಬಂದು ಆಲ್ಮೋಸ್ಟ್ ಒಂದು 2 years ಇಂಡಿಯಾದಲ್ಲಿ ಇರ್ತಾರೆ. 2 years ಇಂಡಿಯಾದಲ್ಲಿದ್ದು ಲೈಕ್ ಸೂರತ್ ಅಲ್ಲಿ ಒಂದು ಫ್ಯಾಕ್ಟರಿನ ಓಪನ್ ಮಾಡೋದಕ್ಕೋಸ್ಕರ ಲೈಸೆನ್ಸ್ ತಗೋತಾರೆ. ಓಕೆ, ಯಾರು ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ. ಇವ್ರ ಸರ್ವಿಸಿಗೆ ಇಷ್ಟಪಟ್ಟು ಜಹಾಂಗೀರ್ ಅವರು ಖಾನ್ ಅಂತ ಒಂದು ಟೈಟಲ್ನ ಕೊಡ್ತಾರೆ. ಸರಿನಾ, ಜಹಾಂಗೀರ್ ಎಂಪರರ್ ಅವರು ಖಾನ್ ಅಂತ ಟೈಟಲ್ ಕೊಡ್ತಾರೆ. ಇದು ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ಬಟ್ ಲೇಟರ್ ಪೀರಿಯಡ್ ಅಲ್ಲಿ ಪೋರ್ಚುಗೀಸ್ ಅವರ ಇನ್ಫ್ಲೂಯೆನ್ಸ್ ಮುಗಲ್ಸ್ ಮೇಲೆ ಜಾಸ್ತಿ ಇರುತ್ತೆ. ಸೊ ಪೋರ್ಚುಗೀಸ್ ಇನ್ಫ್ಲೂಯೆನ್ಸ್ ಮುಗಲ್ಸ್ ಮೇಲೆ ಜಾಸ್ತಿ ಬಂದಾಗ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅವರ ಕೆಲಸ ಅಷ್ಟೊಂದು ನಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ವಾಪಸ್ ಕಳಿಸಿ ಅವ್ರು ಹೋಗುವಾಗ ಆನ್ ದ ವೇ ಟ್ರಾವೆಲ್ ಮಾಡುವಾಗಲೇ ಜರ್ನಿಯಲ್ಲಿ ಅವರು ಸತ್ತೋಗ್ಬಿಡ್ತಾರೆ. ಸೊ ಅನ್ಫಾರ್ಚುನೇಟ್ ಇವೆಂಟ್ ಅದು. ದೆನ್ ಇವ್ರಾದ್ಮೇಲೆ ಬರೋದು ಯಾರು ಕಳಿಸ್ತಾರೆ ಅಂದ್ರೆ ಥಾಮಸ್ ರೋ ಅಂತ ಕಳಿಸ್ತಾರೆ. ಇವರು ಕೂಡ ಜಹಾಂಗೀರ್ ಪೀರಿಯಡ್ ಬರ್ತಾರೆ. ಹಿ ವಾಸ್ ದೇರ್ ಆಲ್ಮೋಸ್ಟ್ ಫಾರ್ 4 years ಅಂಡರ್ ಜಹಾಂಗೀರ್ ಅವರು. ಹಿ ವಾಸ್ ಅ ಡಿಪ್ಲೊಮೇಟ್ ಆಫ್ ಇಂಗ್ಲೆಂಡ್. ಅಗೇನ್ ಆಸ್ ಯೂಶುವಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಫ್ಯಾಕ್ಟರಿ ಸೆಟಪ್ ಮಾಡಿರ್ತಾರೆ. ಅದಕ್ಕೋಸ್ಕರ ಪ್ರೊಟೆಕ್ಷನ್ ಕೊಡಿ ಅಂತ ಲೈಕ್ ರಾಜನ ಹತ್ರ ಕೇಳ್ಕೊಳಕ್ ಬಂದಿರ್ತಾರೆ. ಸರಿನಾ, ಹಿ ವಾಸ್ ಆಲ್ಸೋ ನಾಟ್ ದಟ್ ಸಕ್ಸಸ್ಫುಲ್. ಯಾಕಂತಂದ್ರೆ 1600s ಅಲ್ಲಿ ಪೋರ್ಚುಗೀಸ್ ಅವ್ರ ಇನ್ಫ್ಲೂಯೆನ್ಸ್ ತುಂಬಾ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಅಷ್ಟೊಂದು ಇದಾಗಂಗಿಲ್ಲ. ಬಟ್ ಇವ್ರ ಎಫರ್ಟ್ ಇಂದ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಸಾಲಿಡ್ ಬೇಸ್ ಸಿಕ್ತು ಆ ಟೈಮಲ್ಲಿ. ಇದರಿಂದ ಲೇಟರ್ ನಿಮ್ಗೆ ಗೊತ್ತಾಯಿದೆ ಅದಾದ್ಮೇಲೆ ಯಾವ ರೀತಿ ಈಸ್ಟ್ ಇಂಡಿಯಾ ಕಂಪನಿ ಬೆಳೆದು ಬಂದು ಬ್ರಿಟಿಷ್ ಎಂಪೈರ್ ಆಗಿ ಬ್ರಿಟಿಷ್ ಇಂಡಿಯಾನ 1947 ರೂಲ್ ಮಾಡಿದ್ರು ಅಂತ ಗೊತ್ತಿದೆ. ಆ ಹಿಸ್ಟ್ರಿ ಗೊತ್ತಿದೆ. ಇದು ಲೈಕ್ ಈಗ ಮುಘಲ್ ಬಂದುವಂತ ಇಂಪಾರ್ಟೆಂಟ್ ಇಬ್ರು ಟ್ರಾವೆಲರ್ಸ್. ಇದಾದ್ಮೇಲೆ ಮುಘಲ್ಸ್ ಪೀರಿಯಡ್ ಅಲ್ಲಿ ಸೊ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಫಾರಿನ್ ಟ್ರಾವೆಲರ್ಸ್ ಇದ್ದಾರೆ ಮುಘಲ್ ಪೀರಿಯಡ್ ಅಲ್ಲಿ. ಇವ್ರ ಮೇಲೆ ಜಾಸ್ತಿ ಪ್ರಿವಿಯಸ್ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಯಾರು ಬರ್ತಾರೆ ಅಂತಂದ್ರೆ ರಾಲ್ಫ್ ಫಿಚ್ ಅಂತ. ಸರಿನಾ, ರಾಲ್ಫ್ ಫಿಚ್ ಅಂತ. ಹಿ ಇಸ್ ದ ಫಸ್ಟ್ ಬ್ರಿಟಿಷ್ ಪರ್ಸನ್ ಟು ಸ್ಟೆಪ್ ಫುಟ್ ಆನ್ ಇಂಡಿಯಾ ಅಂತೇಳಿ. ರಾಲ್ಫ್ ಫಿಚ್ ಅವರು ಕ್ಯಾಪ್ಟನ್ ಹಾಕಿನ್ಸ್ ಮತ್ತೆ ಥಾಮಸ್ ರೋ ಬರೋಕ್ಕಿಂತ ಮುಂಚೆನೆ ರಾಲ್ಫ್ ಫಿಚ್ ಅವರು ಬಂದಿದ್ರು. ಇವರು ಫತೇಪುರ್ ಸಿಕ್ರಿ, ಆಗ್ರಾ, ವಾರಣಾಸಿನ ವಿಸಿಟ್ ಮಾಡ್ತಾರೆ. ಸೊ ಫತೇಪುರ್ ಸಿಕ್ರಿ, ಆಗ್ರಾ, ವಾರಣಾಸಿ ಟೈಮಲ್ಲಿ ಯಾರ ಟೈಮ್ ಬಂದಿದ್ರು ಅಂದ್ರೆ ಅಕ್ಬರ್ ಪೀರಿಯಡ್ ಅಲ್ಲಿ ಬಂದಿದ್ರು ಇವರು. ಇವ್ರು ಏನ್ ಹೇಳ್ತಾರೆ ಅಂದ್ರೆ ಹಿ ಟಾಕ್ಸ್ ಅಬೌಟ್ ರ್ಯಾಂಪೆಂಟ್ ಪಾವರ್ಟಿ ಇನ್ ಇಂಡಿಯಾ. ಸರಿನಾ, ಅದೇ ತರ ಯಾವ ತರ ಅಂದ್ರೆ ಇವಾಗ ಶ್ರೀಕೃಷ್ಣ ದೇವರ ಅಥವಾ ಲೈಕ್ ವಿಜಯನಗರ ಕಿಂಗ್ಡಮ್ ಏನು ಕನ್ಸಿಡರ್ ಮಾಡ್ತಿದ್ರೆ ಗೋಲ್ಡನ್ ಪೀರಿಯಡ್ ಆಫ್ ಸೌತ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತಿದ್ರಲ್ಲ, ಮುಘಲ್ ಪೀರಿಯಡ್ ಕೂಡ ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೇವೆ. ಬಟ್ ಅದು ಗೋಲ್ಡನ್ ಪೀರಿಯಡ್ ಅಂತಂದ್ರೆ ಓನ್ಲಿ ಫಾರ್ ದ ಅಪ್ಪರ್ ಸೆಕ್ಷನ್ ಆಫ್ ದಿ ಅಪ್ಪರ್ ಸ್ಟಾರ್ಟ್ ಆಫ್ ದಿ ಸೊಸೈಟಿ ಅಂತ ಹೇಳ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅದೆಲ್ಲ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗ್ತಾ ಇತ್ತು. ನೋಡೋಕ್ಕೋಸ್ಕರ ಚೆನ್ನಾಗಿರುವಂಥ ಬಿಲ್ಡಿಂಗ್ಸ್ ಆಗಿತ್ತು, ಚೆನ್ನಾಗಿರುವಂಥ ಸ್ಕಲ್ಪ್ಚರ್ಸ್ ಎಲ್ಲ ಬಿಲ್ಡ್ ಮಾಡಿದ್ರು. ಬಟ್ ಲೋವರ್ ಸಿಸ್ಟಮ್ ಅಲ್ಲಿ, ಲೋವರ್ ಸ್ಟಾಟದಲ್ಲಿ ಪಾವರ್ಟಿ ಸೋಷಿಯಲ್ ಲೆವೆಲ್ಸ್ ಕಾಮನ್ ಆಗಿ ಇದ್ದೇ ಇತ್ತು ಅಂತ ರಾಲ್ಫ್ ಫಿಚ್ ಹೇಳ್ತಾರೆ. ಇವರು ಅಂತಂದ್ರೆ ವಾರಣಾಸಿ ಮತ್ತೆ ಕಾಶಿನ ವಿಸಿಟ್ ಮಾಡ್ತಾರೆ. ಕಾಶಿನ ವಿಸಿಟ್ ಮಾಡಿ ಹೇಳ್ತಾರೆ ಅಂದ್ರೆ ಆ ಟೈಮಲ್ಲಿ ಕಾಶಿ ಇತ್ತಲ್ಲ, ಒನ್ ಆಫ್ ದ ಫೇಮಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್ ಅಲ್ಲೇ ಕೂಡ ಫೇಮಸ್ ಆಗಿತ್ತಂತ ಒಂದು ಇಂಡಸ್ಟ್ರಿ ಆಗಿತ್ತು. ಇವರಲ್ಲಿ ವಿಸಿಟ್ ಮಾಡಿದ್ರೆ ಹೇಳ್ತಂದ್ರೆ ಕಾಶಿ he says that the best textile is made here but the weavers don't have clothes to wear ಅಂತ ಹೇಳ್ತಾರೆ. ಸರಿನಾ, ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂತ ಟೆಕ್ಸ್ಟೈಲ್ ನ ಕಾಶಿಯಲ್ಲಿರುವಂತ ಜನಗಳು ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಅವ್ರಿಗೆ ಹಾಕೊಳ್ಳೋದಕ್ಕೆ ಬಟ್ಟೆನೇ ಇದ್ದಿಲ್ಲ ಅಂತ ಹೇಳ್ತಾರೆ. ಸರಿನಾ, ಅಷ್ಟೊಂದು ಪಾವರ್ಟಿ ಇತ್ತು ಅಂತ ಹೇಳ್ತಾರೆ ಅವರು, ರಾಲ್ಫ್ ಫಿಚ್ ಅವರು. ಇವ್ರಾದ್ಮೇಲೆ ಬರೋದು ಯಾರಂತಂದ್ರೆ ಪೀಟರ್ ಮುಂಡಿ ಅಂತ. ಸರಿನಾ, ಪೀಟರ್ ಮುಂಡಿ ಅಂತ ಇರ್ತಾರೆ. ಇವ್ರು ಏನಂತಂದ್ರೆ ಹಿ ವಿಸಿಟೆಡ್ ಡ್ಯೂರಿಂಗ್ ಜಹಾಂಗೀರ್ಸ್ ಪೀರಿಯಡ್. ಶಹಜಹಾನ್ಸ್ ಪೀರಿಯಡ್ ಇರ್ತಾರೆ. ಸೊ ಇವ್ರು ಏನಂತಂದ್ರೆ ಹಿ ರಿಪೋರ್ಟ್ಸ್ ಅಬೌಟ್ ಫೆಮನ್ಸ್ ಅಂಡ್ ಅಗ್ರಿಯರ್ ಅನ್ರೆಸ್ಟ್ ಇನ್ ದ ಗುಜರಾತ್. ಸರಿನಾ, ಆ ಟೈಮಲ್ಲಿ ಫೆಮನ್ ಅಂದ್ರೆ ಊಟ ಮಾಡೋದಕ್ಕೆ ಸೌಲಭ್ಯಗಳಿಲ್ದಂಗೆ ಸಾಯ್ತಾರಲ್ಲ, ಅದಕ್ಕೆ ಫೆಮನ್ ಅಂತ ಕರೀತಾರೆ. ಸೊ ಆ ಪೀರಿಯಡ್ ಅಲ್ಲಿ, ಶಹಜಹಾನ್ ಪೀರಿಯಡ್ ಅಲ್ಲಿ ಫೆಮೆನ್ಸ್ ಆಗ್ತಾ ಇತ್ತು. ದೆನ್ ಗುಜರಾತ್ ಅಲ್ಲಿ ಅಗ್ರಿಯರ್ ಅನ್ರೆಸ್ಟ್ ಆಗಿ ರೈಟ್ಸ್ ಆಗ್ತಾ ಇತ್ತು ಅಂತ ಹೇಳ್ತಾರೆ ಯಾರು, ಪೀಟರ್ ಮಂಡಿ ಅವರು. ಅಂಡ್ ದೆನ್ ಫ್ರಾಂಕೋಯಿಸ್ ಬರ್ನಿಯರ್ ಅಂತ. ಇವರು ವೆರಿ ಇಂಪಾರ್ಟೆಂಟ್. ಫ್ರಾಂಕೋಯಿಸ್ ಬರ್ನಿಯರ್ ಅವರು, ಇವರು ಕೂಡ ಶಹಜಹಾನ್ ಪೀರಿಯಡ್ ಅಲ್ಲಿ ಬರ್ತಾರೆ. ಹಿ ವಾಸ್ ಆಕ್ಚುಲಿ ಫ್ರೆಂಚ್ ಡಾಕ್ಟರ್ ಇನ್ ಶಹಜಹಾನ್ ಪೀರಿಯಡ್ ಅಲ್ಲಿ. ಸೊ ಹಿ ರಿಪೋರ್ಟ್ಸ್ ಅಬೌಟ್ ಫೆಮೈನ್ಸ್
ಅಂಡ್ ಸೋಷಿಯಲ್ ಲೆವೆಲ್ಸ್ ಲೈಕ್ ಸತಿ. ಸರಿನಾ? ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ನಾರ್ಮಲ್ ಆಗಿ ಅವರು ಇಂಡಿಯಾಕ್ಕೆ ಮುಘಲ್ ಪೀರಿಯಡ್ ಬರೋಕ್ಕಿಂತ ಮುಂಚೆ ಮುಘಲ್ ಕಿಂಗ್ಡಮ್ ಅಂದ್ರೆ ಅವರಿಗೆ ಒಂದು ಬೇರೆ ಕಲ್ಪನೆ ಇತ್ತಂತೆ. ಸರಿನಾ? ಅವರು ಇಂಡಿಯಾಕ್ಕೆ ಬಂದಾಗ ಯಾವುದೋ ಒಂದು ರೀಜನ್ ಲಾಹೋರ್ ಅನ್ಸುತ್ತೆ, ಅಲ್ಲಿ ಲೈವ್ ಆಗಿ ಸತ್ಯಾಗೋದನ್ನ ನೋಡ್ತಾರಂತೆ. ಏನಂತಂದ್ರೆ ಒಂದು ಹೆಣ್ಣು ಮಗಳನ್ನ ಚಿತೆಗೆ ದುಡ್ತಾ ಇದ್ರಂತೆ, ಅವಳು ಹತ್ತುಕೊಂಡು ರೋದನೆಗೊಂಡು ವಾಪಸ್ ಬರ್ತಾ ಇದ್ರು ಸಹಿತ ಅವ್ರನ್ನ ಕೋಲು ತಗೊಂಡು ದುಡ್ತಾ ಇದ್ರಂತೆ ಚಿತೆಗೆ ಸಾಯ್ಲಿ ಅಂತೇಳಿ. ಆ ರೀತಿ ಅಂತ ಅವ್ರು ನೋಡಿದಾಗ ಅವ್ರಿಗೆ ಡೀಪ್ ಆಗಿ ಇಂಪ್ಯಾಕ್ಟ್ ಆಗಿತ್ತಂತೆ. ಸೊ ನಾನು ಅನ್ಕೊಂಡಿದ್ದಂತ ಮುಘಲ್ ಇಂಡಿಯಾ ಇದಲ್ಲ ಅಂತ ಹೇಳಿ ಅವ್ರಿಗೆ ಅನ್ಸಿತ್ತಂತೆ. ಅವಾಗ ಅವ್ರು ಬುಕ್ ಬರ್ತಾರಂತೆ. ಸೊ ಹಿ ರಿಪೋರ್ಟ್ಸ್ ಅಬೌಟ್ ಫೆಮೆನ್ಸ್ ಅಂಡ್ ಸೋಷಿಯಲ್ ಲೆವೆಲ್ಸ್ ಲೈಕ್ ಸತಿ ಅಂಡ್ ಈ ಡಿಸ್ಕ್ರೈಬ್ಸ್ ಶಹಜಹಾನ್ ಆಸ್ ಕಿಂಗ್ ಆಫ್ ಬೆಗ್ಗರ್ಸ್ ಅಂಡ್ ಬಾರ್ಬೇರಿಯನ್ಸ್ ಅಂತ ಕರೀತಾರೆ. ಸರಿನಾ? ಅಷ್ಟು ಕೆಟ್ಟದಾಗಿ ಲೈಕ್ ಲೋವರ್ ಸ್ಟಾಟದಲ್ಲಿ ಇತ್ತು ಅಂತ ಹೇಳ್ತಾರೆ ಅವರು ಶಹಜಹಾನ್ ಟೈಮಲ್ಲಿ. ನೀವು ಶಹಜಹಾನ್ ಪೀರಿಯಡ್ ಯಾಕೆ ನೆನಪಿಟ್ಕೊಂಡಿರ್ತಾರೆ ಅಂದ್ರೆ, ನಾರ್ಮಲ್ ಆಗಿ ಶಹಜಹಾನ್ ಟೈಮಲ್ಲಿ ಲೈಕ್ ಫತೇಪುರ್ ಸಿಕ್ರಿಯಲ್ಲಿ ಇಂಪಾರ್ಟೆಂಟ್ ಫೋರ್ಟ್ಸ್ ಆಯ್ತು. ರೆಡ್ ಫೋರ್ಟ್ ಇನ್ ಆಗ್ರಾ ಆಯ್ತು, ರೆಡ್ ಫೋರ್ಟ್ ಇನ್ ಡೆಲ್ಲಿಯಲ್ಲಿ ಇದು ಮಾಡಿದ್ರು, ದೆನ್ ತಾಜ್ ಮಹಲ್ ಬಿಲ್ಡ್ ಮಾಡಿದ್ರು. ಆ ಥರ ಎಲ್ಲ ನೆನ್ಪಿಟ್ಕೊಂಡಿರ್ತೀವಿ. ಲೈಕ್ ಕೊಹಿನೂರ್ ಡೈಮಂಡ್ ಆಗಲಿ, ಲೈಕ್ ಪೀಕಾಕ್ ಥ್ರೋನ್ ಆಗಲಿ, ಎಲ್ಲದನ್ನು ಶಹಜಹಾನ್ ಪೀರಿಯಡ್ ಬಿಲ್ಡ್ ಮಾಡಿದ್ರು. ಅದೆಲ್ಲ ತೋರಿಕೆಗೆ ಅನಿಸುತ್ತೆ. ಯಾಕಂತಂದ್ರೆ ಲೋವರ್ ಸ್ಟಾಟದಲ್ಲಿ ಎಲ್ಲರೂ ಕೂಡ ಈ ರೀತಿಯಾಗಿ ಸಾಯ್ತಾ ಇದ್ರು. ಸೊ ಇಸ್ ಕನ್ಸಿಡರ್ಡ್ ಆಸ್ ದ ಕಿಂಗ್ ಆಫ್ ಬೆಗ್ಗರ್ಸ್ ಅಂಡ್ ಬಾರ್ಬರಿಯನ್ಸ್ ಅಂತ ಕರೀತಾರೆ. ಅಂಡ್ ಈ ಸೇಸ್ ದಟ್ ದೇರ್ ವಾಸ್ ನೋ ಮಿಡಲ್ ಕ್ಲಾಸ್ ಇನ್ ಇಂಡಿಯಾ ಅಂಡ್ ಸ್ಪೀಕ್ಸ್ ಅಬೌಟ್ ಎಕನಾಮಿಕ್ ಡಿಸ್ಪ್ಯಾರಿಟೀಸ್. ಅಲ್ಲಿ ಏದರ್ ತೀರಾ ರಿಚ್ ಇದ್ದವರು ಇದ್ರು, ಇಲ್ಲಾಂದ್ರೆ ತೀರಾ ಬಡವರು ಇದ್ರು, ಮಧ್ಯೆ ಮಿಡಲ್ ಕ್ಲಾಸೇ ಇದ್ದಿಲ್ಲ ಅಂತ. ಸೊ ದೇರ್ ವಾಸ್ ಅ ಎಕನಾಮಿಕ್ ಡಿಸ್ಪ್ಯಾರಿಟಿ ಜಾಸ್ತಿ ಇತ್ತು ಅಂತ ಹೇಳ್ತಾರೆ ಅವರು. ಸೊ ಇವರು ಕೂಡ ಫ್ರೆಂಚ್ ಡಾಕ್ಟರ್ ಲೈಕ್ ಶಹಜಹಾನ್ ಅವರ ಶಹಜಹಾನ್ ಟೈಮಲ್ಲಿ ಇದ್ರು ಇವರು. ಇದಾದ್ಮೇಲೆ ಟ್ರಾವೆನಿಯರ್ ಅಂತ. ಸೊ ಟ್ರಾವೆನಿಯರ್ ಯಾರು ಅಂತಂದ್ರೆ, ಹಿ ವಾಸ್ ಅ ಫ್ರೆಂಚ್ ಡೈಮಂಡ್ ಮರ್ಚೆಂಟ್. ಸರಿನಾ? ಫ್ರೆಂಚ್ ಡೈಮಂಡ್ ಮರ್ಚೆಂಟ್. ನಿನ್ನೆ ಕ್ವಶನ್ ಕೇಳಿದ್ರಲ್ಲ, ಯಾರು ಇಂಪಾರ್ಟೆಂಟ್ ಫ್ರೆಂಚ್ ಡೈಮಂಡ್ ಮರ್ಚೆಂಟ್ ಇದ್ರು, ಅವ್ರು ಮುಘಲ್ ಟೈಮಲ್ಲಿ ಬಂದಿರೋ ಅಂತ ಕೇಳಿದ್ರೆ, ಸೊ ಜೀನ್ ಬ್ಯಾಪ್ಟಿಸ್ಟ್ ಟ್ರಾವೆನಿಯರ್ ಅಂತ. ಸೊ ವಾಸ್ ಅ ಫ್ರೆಂಚ್ ಮರ್ಚೆಂಟ್. ಹಿ ವಿಸಿಟೆಡ್ ಡ್ಯೂರಿಂಗ್ ಶಹಜಹಾನ್ ಅಂಡ್ ಔರಂಗಜೇಬ್ಸ್ ಟೈಮ್ ಪೀರಿಯಡ್ ಅಲ್ಲಿ ಅವ್ರು ವಿಸಿಟ್ ಮಾಡ್ತಾರೆ. ಸರಿನಾ? ಹಿ ಕೇಮ್ ಟು ಗೋಲ್ಕೊಂಡ ಅಂಡ್ ಗಿವ್ಸ್ ಇನ್ಫಾರ್ಮೇಶನ್ ಆಫ್ ದ ಕುತುಬ್ ಶಾಹಿ ಡೈನಾಸ್ಟಿ. ಸರಿನಾ? ಮುಘಲ್ ಅಷ್ಟೇ ಅಲ್ಲ, ಕುತುಬ್ ಶಾಹಿ ಡೈನಾಸ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಯಾಕಂದ್ರೆ ಕುತುಬ್ ಶಾಹಿ ಡೈನಾಸ್ಟಿ ಅವರು ಗೋಲ್ಕೊಂಡ ಮೈನ್ಸ್ ನ ಮಾಡ್ತಾ ಇದ್ರು. ಗೋಲ್ಕೊಂಡ ಮೈನ್ಸ್ ಅದಕ್ಕೆ ಫೇಮಸ್ ಅಂತಂದ್ರೆ ಅಲ್ಲಿಂದ ವಜ್ರ ವೈಡೂರ್ಯ ಮತ್ತೆ ಜಾಸ್ತಿ ಮೈನ್ ಮಾಡ್ತಾರೆ, ಅದಕ್ಕೋಸ್ಕರ ಫೇಮಸ್ ಆಗಿತ್ತು ಅದು. ಅಂಡ್ ದೆನ್ ಹಿ ಸೇಸ್ ಫೇಮಸ್ ಕೊಹಿನೂರ್ ಡೈಮಂಡ್ ವಾಸ್ ಫೌಂಡ್ ಇನ್ ಕೊಲ್ಲೂರ್ ಮೈನ್ಸ್ ಇನ್ ಆಂಧ್ರ ಪ್ರದೇಶ ಅಂತ ಹೇಳ್ತಾರೆ. ಸರಿನಾ? ಕೊಹಿನೂರ್ ಡೈಮಂಡ್ ಅಲ್ಲಿ ಸಿಕ್ಕಿದ್ದ ಅಂತ ಹೇಳ್ತಾರೆ. ಕೊಹಿನೂರ್ ಡೈಮಂಡ್ ಹಿಸ್ಟರಿ ಏನಂತಂದ್ರೆ, ಒಬ್ರು ಮಿರ್ ಸೈಯದ್ ಅಂತ ಇದ್ರು. ಮಿರ್ ಸೈಯದ್ ಅಂದ್ರೆ ಹೊಸ ಮಿರ್ ಜುಮ್ಲಾ ಅಂದ್ರೆ ಮಿರ್ ಜುಮ್ಲಾ ಆಫ್ ಗೋಲ್ಕೊಂಡ ಡೈನಾಸ್ಟಿ. ಮಿರ್ ಜುಮ್ಲಾ ಅಂದ್ರೆ ಪ್ರೈಮ್ ಮಿನಿಸ್ಟರ್ ತರ, ಗೋಲ್ಕೊಂಡ ಡೈನಾಸ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವ್ರಿಗೆ ಆಕ್ಚುಯಲ್ ಆಗಿ ಕೊಹಿನೂರ್ ಡೈಮಂಡ್ ಓನ್ ಮಾಡ್ತಾ ಇದ್ರು. ಸರಿನಾ? ಓನ್ ಮಾಡ್ತಾ ಇದ್ದಾಗ ಏನಂತಂದ್ರೆ, ರಾಜನ ಜೊತೆ ಗೋಲ್ಕೊಂಡ ರಾಜನ ಜೊತೆಗೆ ಅವ್ರಿಗೆ ಜಗಳ ಆದಾಗ ಅವರು ಗೋಲ್ಕೊಂಡ ಶಾಹಿ ಡೈನಾಸ್ಟಿನ ಬಿಟ್ಟು ಶಹಜಾನ್ ಹತ್ರ ಹೋಗಿ ಅಸೆಲಂ ಕೇಳ್ತಾರೆ. ಸರಿ, ನಮ್ಮ ಅಸೆಲಂ ಕೇಳಕ್ ಹೋದಾಗ ಶಹಜಾನ್ಗೆ ಉಡುಗೊರೆಯಾಗಿ ಕೊಹಿನೂರ್ ಡೈಮಂಡ್ ನ ಕೊಡ್ತಾರೆ. ಸರಿನಾ? ಕೊಹಿನೂರ್ ಡೈಮಂಡ್ ಕೊಡ್ತಾರೆ. ಸ್ವಲ್ಪ ವರ್ಷಗಳಾದ್ಮೇಲೆ ಶಹಜಾನ್ ಮುಗೀತು, ಲೇಟರ್ ಮುಗಲ್ಸ್ ಆದ್ರು. ಅದಾದ್ಮೇಲೆ ಮೊಹಮ್ಮದ್ ಶಾ ರಂಗೀಲಾ ಅನ್ನೋರೊಬ್ರು ಮುಘಲ್ ರಾಜ್ಯನ ಆಳ್ತಾ ಇರ್ತಾರೆ. ಇವ್ರ ಟೈಮಲ್ಲಿ ಲೈಕ್ ನಾದಿರ್ ಶಾ, ಲೈಕ್ ಹಿ ವಾಸ್ ಕನ್ಸಿಡರ್ಡ್ ಎಸ್ ನೆಪೋಲಿಯನ್ ಆಫ್ ಇರಾನ್ ಅಂತ ಕರೆಸಿರ್ತಾರೆ. ಅವನು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿ ಇಲ್ಲಿರುವಂತ ಕೊಹಿನೂರ್ ಡೈಮಂಡ್ ಆಗಲಿ, ಪೀಕಾಕ್ ಥ್ರೋನ್ ಆಗಲಿ ಎಲ್ಲದನ್ನು ಎತ್ಕೊಂಡು ಅವರು ಲೈಕ್ ಅಫ್ಘಾನಿಸ್ತಾನ ಇಟ್ಕೋತಾರೆ. ಅವ್ರು ಹೋದ್ಮೇಲೆ ನೆಕ್ಸ್ಟ್ ಸ್ವಲ್ಪ ವರ್ಷ ಆದ್ಮೇಲೆ ಅಹಮದ್ ಶಾ ಅಬ್ದಾಲಿ ರೂಲ್ ಮಾಡ್ತಾ ಇರ್ತಾರೆ. ಅಹಮದ್ ಶಾ ಅಬ್ದಾಲಿ ರೂಲ್ ಮಾಡುವಾಗ ಅಹಮದ್ ಶಾ ಅಬ್ದಾಲಿ ರೂಲ್ ಮಾಡುವಾಗ ಅವ್ರು ಸಾಯ್ತಾರೆ. ಅವ್ರು ಸತ್ ಮೇಲೆ ಅವ್ರ ಮಕ್ಕಳು ಶಾ ಶುಜಾ ಮತ್ತೆ ದೋಸ್ತ್ ಅಹಮದ್ ಅಂತ ಅವ್ರ ನಡುವೆ ವಾರ್ ನಡೀತಾ ಇರುತ್ತೆ. ಸರಿನಾ? ವಾರ್ ನಡೆದಾಗ ದೋಸ್ತ್ ಮೊಹಮ್ಮದ್ ಗೆಲ್ತಾರೆ. ಅವರು ಶಾ ಶುಜಾ ಅವರು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಗೋಲ್ಡನ್ ಕೊಹಿನೂರ್ ಡೈಮಂಡ್ ನ ಎತ್ಕೊಂಡ್ ಬಂದು ಲೈಕ್ ರಾಜಾ ರಂಜಿತ್ ಸಿಂಗ್ ಇರ್ತಾರೆ ಪಂಜಾಬ್ ಅಲ್ಲಿ, ಅವ್ರ ಹತ್ರ ಅಸೆಲಂ ಕೇಳ್ಕೊಂಡ್ ಬರ್ತಾರೆ. ಗಿಫ್ಟ್ ಆಗಿ ಕೊಹಿನೂರ್ ಡೈಮಂಡ್ ಅವ್ರಿಗೆ ಕೊಡ್ತಾರೆ. ಸರಿನಾ? ಅವಾಗ ಏನಾಗುತ್ತೆ ಅಂದ್ರೆ, ಲೈಕ್ ಆಂಗ್ಲೋ ಸಿಖ್ ವಾರ್ ಆದ್ಮೇಲೆ ರಾಜಾ ರಂಜಿತ್ ಸಿಂಗ್ ಅವ್ರು ಮುಂಚೆನೆ ಸತ್ತಿರ್ತಾರೆ. ಆಂಗ್ಲೋ ಸಿಖ್ ವಾರ್ ಆದಾಗ ರಾಣಿ ಜಿಂದನ್ ಮತ್ತೆ ದಿಲೀಪ್ ಸಿಂಗ್ ಅಂತ ಇರ್ತಾರೆ. ಅವರು ಲೈಕ್ ಅವರಿಬ್ರು ವಾರಲ್ಲಿ ಸೋಲ್ತಾರೆ. ಸೋತ್ಮೇಲೆ ಅವ್ರನ್ನ ಪೆನ್ಷನರ್ ಆಗಿ ಇಂಗ್ಲೆಂಡ್ ಕಳಿಸ್ತಾರೆ. ಇವ್ರು ಇಂಗ್ಲೆಂಡ್ಗೆ ಹೋಗುವಾಗ ಕೊಹಿನೂರ್ ಡೈಮಂಡ್ ಹೋಗಿ ಕ್ವೀನ್ ಎಲಿಜಬೆತ್ಗೆ ಗಿಫ್ಟ್ ಕೊಡ್ತಾರೆ. ಸೊ ಹಂಗೆ ಲೈಕ್ ಗೋಲ್ಕೊಂಡದಲ್ಲಿ ಸಿಕ್ಕಿರುವಂತ ಕೊಹಿನೂರ್ ಡೈಮಂಡ್ ಇವಾಗ ಹೋಗಿ ಎಲ್ಲಿದೆ ಅಂತಂದ್ರೆ ಇಂಗ್ಲೆಂಡ್ ಅಲ್ಲಿ ಮ್ಯೂಸಿಯಂ ಅಲ್ಲಿ ಇದೆ. ಸರಿನಾ? ಇದು ಕೊಹಿನೂರ್ ಡೈಮಂಡ್ ಇಂದ ಒಂದು ಹಿಸ್ಟರಿ, ಶಾರ್ಟ್ ಹಿಸ್ಟರಿ. ಅಂಡ್ ದೆನ್ ಇದಾದ್ಮೇಲೆ ಇಂಪಾರ್ಟೆಂಟ್ ಇನ್ನೊಬ್ರು ಯಾರಂತಂದ್ರೆ ನಿಕೋಲಾಯ್ ಮುನುಕ್ಕಿ ಅಂತ. ಹಿ ವಾಸ್ ಅ ಇಟಾಲಿಯನ್ ಡಾಕ್ಟರ್ ಹೂ ವಿಸಿಟೆಡ್ ಡ್ಯೂರಿಂಗ್ ಲೈಕ್ ಔರಂಗಜೇಬ್ ಪೀರಿಯಡ್ಸ್. ಸರಿನಾ? ಔರಂಗಜೇಬ್ ಪೀರಿಯಡ್ ಅಲ್ಲಿ ಇಂಡಿಯನ್ ವಿಸಿಟ್ ಮಾಡ್ತಾರೆ. ಔರಂಗಜೇಬ್ ಪೀರಿಯಡ್ ಅಲ್ಲಿ ವಿಸಿಟ್ ಮಾಡಿದಾಗ ಎಸ್ಪೆಷಲಿ ಹಿ ವಾಸ್ ಅಂಡರ್ ದ ಕೋರ್ಟ್ ಆಫ್ ದಾರಾಶಿಕೋ. ದಾರಾಶಿಕೋರ್ ಅಂತಂದ್ರೆ ಶಹಜಾನ್ ಅವರ ಮಗ. ಸರಿನಾ? ಇವರು ಕೂಡ ಯಾರು, ಫ್ರಾಂಕೋಯಿಸ್ ಬರ್ನಿಯರ್ ಹೇಳಿದ್ನ, ಅವರು ಕೂಡ ದಾರಾಶಿಕೋ ಕೋರ್ಟ್ ಅಲ್ಲಿ ಇರ್ತಾರೆ. ಲೈಕ್ ನಿಕೋಲಾಯ್ ಮುನುಕ್ಕಿ ಕೂಡ ದಾರಾಶಿಕೋ ಕೋರ್ಟ್ ಅಲ್ಲಿ ಇರ್ತಾರೆ. ದಾರಾಶಿಕೋ ಯಾರಂತಾರೆ, ಶಹಜಾನ್ ಅವರ ಮಗ. ಲೈಕ್ ಹಿರಿಯ ಮಗ ದಾರಾಶಿಕೋ ಇರ್ತಾರೆ. ದಾರಾಶಿಕೋ ಔರಂಗಜೇಬ್ ಅವ್ರ ಮಧ್ಯೆ ವಾರ್ ಆಗಿ ದಾರಾಶಿಕೋನ ಕೊಲೆ ಮಾಡಿ ಔರಂಗಜೇಬ್ ಅವರು ಲೈಕ್ ಇದು ಮೊಘಲ್ ರೂಲ್ನ ಸ್ಟಾರ್ಟ್ ಮಾಡ್ತಾರೆ. ಸರಿ, ಮೊಘಲ್ ರೂಲ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಅವ್ರ ಟೈಮಲ್ಲಿ ಬಂದರೆ ಇವರು ಈ ಮನುಕ್ಕಿ ಪರ್ಮನೆಂಟ್ಲಿ ಸೆಟಲ್ಡ್ ಇನ್ ಲಾಹೋರ್ ಆಸ್ ಅ ಡಾಕ್ಟರ್ ಅಂಡ್ ಈ ರೋಟ್ ಅ ಬುಕ್ ಕಾಲ್ಡ್ ಸ್ಟೋರಿಯೋ ಡೋರ್ ಮುಗೋರ್ ಅಂತ. ಸರಿನಾ? ಸ್ಟೋರಿಯೋ ಡೋರ್ ಮುಗೋರ್ ಅಂತ ಬುಕ್ ಬರೀತಾರೆ. ಇಟ್ ಇಸ್ ಕನ್ಸಿಡರ್ ಆಸ್ ದ ಮಿರರ್ ಆಫ್ 17th century ಅಂತ ಕನ್ಸಿಡರ್ ಮಾಡ್ತಾರೆ. ಯಾವುದಕ್ಕೆ? ನಿಕೋಲಾಯ್ ಮುನುಕಿಸ್ ಸ್ಟೋರಿಯೋ ಡೋರ್ ಮುಗೋರ್ ಅಂತ. ಸೊ ಇವರು
ಇಂಪಾರ್ಟೆಂಟ್ ಫಾರಿನ್ ಟ್ರಾವೆಲರ್ಸ್ ವಿಸಿಟಿಂಗ್ ಇಂಡಿಯಾ ಡ್ಯೂರಿಂಗ್ ಮಿಡ್ಯೂಲ್ ಪೀರಿಯಡ್. ಸರಿನಾ? ಇದು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು, ಡಿಸ್ಕಸ್ ಮಾಡೋಕೆ ಅನಿಸ್ತಿತ್ತು, ಮಾಡಿದ್ದೀನಿ. ಸೊ ಇದನ್ನ ರಿಪೀಟ್ ಆಗಿ ರಿವಿಷನ್ ಮಾಡ್ತಾ ಇರಿ, ಯಾಕಂದ್ರೆ ಈ ರೀತಿಯಾದಂಥ ಕ್ವಶನ್ಸ್ ರಿಪೀಟ್ ಆಗಿ ಕೇಳ್ತಾ ಇದ್ದಾರೆ. ಸೊ ರಿವೈಸ್ ಮಾಡ್ತಾ ಇರಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ಸಿದ್ರೆ ನೋಟ್ ಮಾಡ್ಕೊಂಡು ಇದ್ರ ಮೇಲೆ ಪ್ರೀವಿಯಸ್ ಕ್ವಶನ್ಸ್ ಇದ್ದರೆ ಅದನ್ನ ಅಟೆಂಡ್ ಮಾಡೋಕೆ ಟ್ರೈ ಮಾಡಿ. ಓಕೆ, ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಟೈಪ್ ಮಾಡಿ. ಜೊತೆಗೆ ಬೇರೆ ಯಾವ್ದಾದ್ರು ಟಾಪಿಕ್ನ ಡಿಸ್ಕಸ್ ಮಾಡೋಕಿತ್ತಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಓಕೆ, ವಿಡಿಯೋ ಇಷ್ಟ ಆಗಿತ್ತಂದ್ರೆ ಅದನ್ನ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.